ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನಗರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ನಾವೀಗ 128ನೇ ಅಧ್ಯಾಯ ಅಥವಾ ಆಪದ್ಧರ್ಮ ಪರ್ವದಲ್ಲಿ 8ನೆಯ ಅಧ್ಯಾಯದಲ್ಲಿದ್ದೇವೆ. ಅಲ್ಲಿ ತೀರಾ ಆಪತ್ತಿನ ಪರಿಸ್ಥಿತಿ ಬಂದಾಗ ಶತ್ರುಗಳೊಡನೆ ಹೇಗಿರಬೇಕು, ಶತ್ರುವಿನೊಡನೆ ನಾವು ಒಪ್ಪಂದ ಮಾಡ್ಕೋಬೋದೇ ಮಾಡ್ಕೋಬಾರದೆ, ಇವುಗಳನ್ನು ಎಲ್ಲ ಕೇಳಿದ ಗುರು. ಇದು ಒಬ್ಬ ಶತ್ರುವನ್ನು ಗುರುತಿಸೋದು ಹೇಗೆ, ಮಿತ್ರನನ್ನು ಗುರುತಿಸೋದು ಹೇಗೆ, ಆಪತ್ಕಾಲದಲ್ಲಿ ಶತ್ರುವನ್ನು ನಂಬೋದು ಹೇಗೆ, ಏಕೆಂದರೆ ಯಾವ ಧೈರ್ಯದ ಮೇಲೆ ಶತ್ರುವನ್ನು ನಂಬೋದು ಇತ್ಯಾದಿಗಳನ್ನು ಕೇಳಿದ. ಭೀಷ್ಮ ತ್ವದ್ಯುಕ್ತೋ ಯಮನು ಪ್ರಶ್ನೋ ಯುಧಿಷ್ಠಿರ ಗುಣೋದಯ ಶೃಣು ಮೇ ಪುತ್ರ ಕಾರ್ತ್ಸನೇನ ಗುಹ್ಯಮಾಪತ್ಸು ಭಾರತ. ಅದಕ್ಕೆ ಭೀಷ್ಮಾಚಾರ್ಯರು ಮಗ ಅಂತಾರೆ. ಶೃಣು ಮೇ ಪುತ್ರ, ಮಗ ನೀನು ಕೇಳಿರುವ ಪ್ರಶ್ನೆ ಮುಂದಿನ ಜನಾಂಗದ ಕಣ್ಣು ತೆರೆಸುತ್ತೆ. ಗುಣೋದಯ ಅಮಿತ್ರೋ ಮಿತ್ರತಾಂ ಯಾತಿ ಮಿತ್ರಂ ಚಾಪಿ ಪ್ರದುಷ್ಯತಿ. ಶತ್ರು ಮಿತ್ರನಾಗಬಹುದು, ಮಿತ್ರ ನಮ್ಮ ಬಗೆಗೆ ಮನಸ್ಸು ಕೆಡಿಸಿಕೊಳ್ಳಬಹುದು. ಸಾಮರ್ಥ್ಯ ಯೋಗಾತ್ ಕಾರ್ಯಾಣಾಂ ಅನಿತ್ಯಾ ಹಿ ಸದಾಗತಿ. ಹೀಗೆ ಇರಬೇಕು, ಹೀಗೆ ಇರುತ್ತೆ ಜೀವನ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಕಾಲ ಬದಲಾವಣೆ ಆಗತ್ತೆ. ಒಂದು ಕಾಲದಲ್ಲಿ ಗೆಳೆಯರಾಗಿದ್ದವರು ಮುನಿದು ದೂರ ಆಗ್ತಾರೆ, ಒಂದು ಕಾಲದಲ್ಲಿ ಶತ್ರುವಾಗಿದ್ದವರು ಹತ್ರ ಬರ್ತಾರೆ. ಇವೆಲ್ಲ ಸಾಮರ್ಥ್ಯ ಯೋಗಾತ್ ಕಾರ್ಯಾಣಾಂ. ಅದರಿಂದಾಗಿ ಅನಿತ್ಯಾಹಿ ಸದಾಗತಿ. ನಮ್ಮ ಜೀವನದ ಗಮನ ಅನ್ನೋದು ಅನಿಶ್ಚಿತ. ತಸ್ಮಾದ್ ವಿಶ್ವಸಿತವ್ಯಂ ಚ ವಿಗ್ರಹಂಚ ಸಮಾಧಿ ಚೇತ್ ದೇಶಂ ಕಾಲಂಚ ವಿಜ್ಞೇಯ ಕಾರ್ಯ ವಿನಿರ್ಣಯೇ. ಆ ಕಾರಣದಿಂದ ಸಮಯ ಬಂದಾಗ ನಂಬಬೇಕು, ಸಮಯ ಬಂದಾಗ ಗಲಾಟೆ ಮಾಡಬೇಕು. ಇದು ಮುಖ್ಯವಾಗಿ ನಮಗೆಲ್ಲ ಹೇಳ್ತಾ ಇರೋದು, ರಾಜರಿಗೆ. ಯಾಕೆಂದರೆ ನಮಗೆ ಅದು ಇದೇ ಇಲ್ಲ, ಪ್ರಸಕ್ತಿಯೇ ಇಲ್ಲ. ಇದು ರಾಷ್ಟ್ರಗಳ ನಡುವಣ ಸಮಾಚಾರ. ನಾವು ಬ್ರಾಹ್ಮಣರು ಅಂತಾದರೆ ಉಪೇಕ್ಷೆ ಮಾಡಬೇಕಷ್ಟೇ. ನಮ್ಮ ವಿರುದ್ಧ ಯಾರು ಸೇಡು ಕಾರ್ತಾ ಇರ್ತಾರೋ ಅವರು ಉಪೇಕ್ಷೆ ಮಾಡಬೇಕು. ಕ್ಷತ್ರಿಯರಿಗೆ ಅದು ಪದವೀಕೃತವಾದ್ದರಿಂದಾಗಿ ಅದು ರಾಷ್ಟ್ರಕೃತವೇ. ಇನ್ನು ವೈಶ್ಯರಿಗೆ ಸಂಪತ್ತಿಗೆ ಸಂಬಂಧಪಟ್ಟದ್ದು, ವ್ಯಾಪಾರಿಗಳಿಗೆ ಬಿಸಿನೆಸ್ಗೆ ಸಂಬಂಧಪಟ್ಟ ಹಾಗೆ ಇರೋದರಿಂದಾಗಿ ಅವರು ಅದರ ಏರಿಳಿತಗಳ ಮೇಲೆ ತೀರ್ಮಾನಗೊಳ್ಳುತ್ತಾರೆ. ಪ್ರತಿಸ್ಪರ್ಧಿ ಕಂಪನಿಯ ಜೊತೆಗೆ ಮಿಂಗಲ್ ಆಗಿಬಿಡಬಹುದು, ಅವರು ಒಂದೇ ಆಗಬಹುದು, ಮತ್ತೆ ಬೇರೆ ಆಗಬಹುದು. ಬಿಸ್ನೆಸ್ ಪಾರ್ಟ್ನರ್ಸು ಯಾವುದೋ ಕಾರಣಕ್ಕೆ ಮುನಿದು ಬೇರೆ ಆಗಬಹುದು, ಅಲ್ಲಿಯೂ ಇದು ಮುಂದುವರಿಯುತ್ತೆ. ಹೀಗಾಗಿ ಬ್ರಾಹ್ಮಣರಿಗೆ ಮತ್ತು ಶೂದ್ರರಿಗೆ ಶತ್ರುಗಳ ಕಡೆ ಒಂದೇ ರೀತಿಯಾದ ವರ್ತನೆ ಇರೋದು. ಅಥವಾ ಇವತ್ತಿನ ಕಾಲದಲ್ಲಿ ಸಾಮಾನ್ಯ ಜನರಿಗೆ ಅಂತ ಇಟ್ಕೊಳ್ಳೋಣ, ಒಂದೇ ರೀತಿಯಾದ ಮೂವ್ಮೆಂಟ್ ಇರೋದು. ಹೀಗಾಗಿ ಸ್ಪೆಷಲ್ಲಾಗಿ ನೀವು ಗಲಾಟೆ ಮಾಡಬೇಕು, ನಂಬಿ ಗಲಾಟೆ ಮಾಡಬೇಕು ಅಥವಾ ನಂಬಬೇಕು, ಈ ರೀತಿ ಇರೋದು
ರಾಷ್ಟ್ರದ ವಿಚಾರದಲ್ಲಿ ಕ್ಷತ್ರಿಯರಿಗೆ ವಿಶೇಷತಃ. ಅದಕ್ಕೆ ದೇಶಂ ಕಾಲಂಚ ವಿಜ್ಞೇಯ ಕಾರ್ಯಕಾರ್ಯ ವಿನಿರ್ಣಯ. ಬ್ರಾಹ್ಮಣರು ಆ ಕೆಲಸ ಮಾಡಿದ್ರೆ ದೇಶ ಕಾಲಗಳನ್ನು ನೋಡಿ ಮಿತ್ರನ ಇದು ಗುರುಗಳಲ್ಲಿಯೋ ಅಥವಾ ಹಿರಿಯರಲ್ಲಿಯೋ ದೇಶ ಕಾಲಗಳನ್ನು ನೋಡಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯ ಇದೆ. ಇಲ್ಲ ಅಂದರೆ ಅದು ಅಪೋರ್ಚುನಿಸ್ಟ್ ಅಂತ ಆಗತ್ತೆ. ಆ ಕಾರಣದಿಂದ ಇದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ನಾವ್ಯಾಕೆ ತಿಳ್ಕೊಳ್ಬೇಕು ಅಂದರೆ, ತಿಳ್ಕೊಳ್ಬೇಕಪ್ಪ, ನಾಲ್ಕು ಜನರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಂಡು ಏನು ಮಾಡಬೇಕು ಅಂದರೆ ಅವ್ರನ್ನ ಅಳಿಬೇಕಲ್ಲ. ಯಾವ ಮಾಧ್ಯಮದಲ್ಲಿ ಅಳೆಯೋದು? ನಾವು ಸಮಾಜದಿಂದ ದೂರ ಏನೂ ಇಲ್ಲ, ಸಮಾಜಕ್ಕೆ ಅಂಟಿಕೊಂಡೇ ಇರೋದು. ಹೀಗಾಗಿ ಮಹಾಭಾರತದಲ್ಲೇ ಹೇಳಿದ್ದು ಎಲ್ಲರೂ ತಿಳ್ಕೊಳ್ಬೇಕಾದದ್ದು. ಆ ಕಾರಣದಿಂದ ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದಾದರೂ ಕೂಡ ನಾವು ತಿಳ್ಕೊಳ್ಬೇಕು. ಸಂಧಾತವ್ಯಂ ಬುಧೈರ್ನಿತ್ಯಂ ವ್ಯವಸ್ಯಚ ಹಿತಾರ್ಥಿಭಿ. ಸಂಧಾನ ಮಾಡಿಕೊಳ್ಬೇಕು, ಬೇಕೆಂದಾಗ ಬೇರೆ ಹೋಗಬೇಕು. ಅಮಿತ್ರೈರಪಿ ಸಂಧೇಯಂ ಪ್ರಾಣಾರಕ್ಷ್ಯ ಹಿ ಭಾರತ. ಶತ್ರುಗಳೊಡನೆಯೂ ಕೂಡ ಸಂಧಾನ ಮಾಡಿಕೊಳ್ಬೇಕು, ಅನಿವಾರ್ಯ. ಯೋ ಹ್ಯಮಿತ್ರೈರ್ನರೈರ್ನಿತ್ಯಂ ನ ಸಂದಧ್ಯಾದ ಪಂಡಿತಃ ನ ಸೋರ್ಥಂ ಪ್ರಾಪ್ನುಯಾತ್ ಕಿಂಚಿತ್ ಫಲಾನ್ಯಪಿ ಚ ಭಾರತ. ಶತ್ರುಗಳೊಡನೆಯೂ ಕೂಡ ಸಂಧಾನ ಮಾಡಿಕೊಳ್ಳದೇ ಇರುವವ ಅಪಂಡಿತ. ದೇಶಕಾಲಗಳನ್ನು ನೋಡಿ ನನ್ನ ಇದು ಭಾರತ ಪಥ ಅಂತ ಹೇಳಿ ನಾವು ಜೈಶಂಕರ್ ಅವರ ಒಂದು ಕೃತಿ, ಇನ್ನೂ ಅವರು ರಾಯಭಾರದ ಬಗ್ಗೆ ಬಹಳ ಬರೆದಿದ್ದಾರೆ. ಒಂದು ಕೃತಿ ಭಾರತ ಪಥ ಅಂತ, ಅದರಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ನಾವು ಬೇರೆಯವರು ರಾಜನೀತಿಯನ್ನು ಉಲ್ಲೇಖಿಸುವಾಗ ಇನಿಯಡ್ಡನ್ನು ಹೋಮರ್ ಅಂತ ಹೇಳಿ, ಹೋಮರ್ ಅಂತ ಒಬ್ಬ ದೊಡ್ಡ ಕವಿ, ಅವನದ್ದು ಕಾವ್ಯಗಳನ್ನು ಉಲ್ಲೇಖಿಸ್ತಾರೆ. ಆಮೇಲೆ ಮೆಕಿಯಾವಲ್ಲಿಯ ನೀತಿಗಳನ್ನು ಅವರು ನಿರೂಪಣೆ ಮಾಡ್ತಾರೆ. ಈ ರೀತಿ ಅವರ ಪ್ರಾಚೀನ ಕೃತಿಗಳನ್ನು ಅವರು ಉಲ್ಲೇಖಿಸ್ತಾರೆ. ನಮ್ಮ ಭಾರತೀಯರು ಉಲ್ಲೇಖಿಸೋದಿಲ್ಲ. ಯಾಕೆಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲವೇ ಇಲ್ಲ, ಇರೋದೇ ಇಗ್ನೋರೆನ್ಸು. ಅವ್ರಿಗೆ ಗೊತ್ತಿಲ್ಲ ಪಾಪ, ಇಗ್ನೋರೆನ್ಸೇ ಇರೋದು ನಮಗೆ. ಎಲ್ಲಿ ಓದ್ತೀವಿ ನಾವು? ಆ ಕಾರಣದಿಂದ ನಾವು ಈ ಥರದ್ದನ್ನೆಲ್ಲ ಓದೋದು ಬಿಟ್ಟಿದ್ದೀವಿ. ಉಲ್ಲೇಖ ಮಾಡೋದು ಅಂದರೆ ಹೇಗೆ ಮಾಡೋದು? ಅವರಲ್ಲಿ ಮುಂದೆ ಬರೋದು ಹೇಳ್ತಾರೆ ನೋಡಿ, ಟರ್ಕಿಯವರು ನಮ್ಮನ್ನು ಕಂಡ್ರೆ ವಿಷ ಕಾರ್ತಾರೆ, ಆದರೆ ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು? ಏನೋ ಒಂದು ಆಪತ್ತು ಬಂದಾಗ, ಯಾಕೆಂದರೆ ಲಾಬಿಯನ್ನು ಚೆನ್ನಾಗಿ ಬಳಸ್ಕೊಳ್ಳಿಕ್ಕಾಗಿ. ಯಾಕೆಂದರೆ ಇವತ್ತು ಭಾರತದ ಇಂಡಿಯನ್ ಕಾನ್ಸುಲೇಟಿನ ಲಾಬಿ ಇದೆಯಲ್ಲ, ಬಹಳ ಪವರ್ಫುಲ್. ನಾವು ಏನು ಬೇಕಾದರೂ ಮಾಡಿಸಬಹುದು. ಯಾಕೆಂದರೆ ನಾವು ಯಾವಾಗ ಬೇಕಾದರೂ ಶತ್ರುತ್ವವನ್ನು ಮಿತ್ರತ್ವವನ್ನು ಹೊಂದಬಲ್ಲ ಫ್ಲೆಕ್ಸಿಬಿಲಿಟಿಯನ್ನು ನಾವು ಹೊಂದಿದ್ದೇವೆ. ಭಾರತೀಯ ಒಂದು ರಾಯಭಾರ ಪರಂಪರೆ ಅದನ್ನು ಉಳಿಸ್ಕೊಂಡಿದೆ. ಆ ವಿಚಾರದಲ್ಲಿ ಅದನ್ನು ಇತ್ತೀಚೆಗೆ ಜಾಸ್ತಿ ಬಳಸ್ಕೋತಾ ಇರೋದು ಬಿಟ್ಟರೆ, ಆ ವಿಚಾರದಲ್ಲಿ ಭಾರತೀಯತೆಯನ್ನು ನಾವು ಇನ್ನೂ ಎತ್ತರ ಮಟ್ಟದಲ್ಲೇ ಇಟ್ಟುಕೊಂಡಿದ್ದೇವೆ. ಯಸ್ತ್ವಮಿತ್ರೇಣ ಸಂಧತ್ತೆ ಮಿತ್ರೇಣ ಚ ವಿರುದ್ಧತೆ ಅರ್ಥಯುಕ್ತಿಂ ತಮಾಲೋಕ್ಯ ಸುಮಹದ್ವಿಂದತೆ ಫಲಂ. ಯಾರು ಶತ್ರುವಿನೊಡನೆ ಸಂಧಾನವನ್ನು ಹೊಂದಿ ಆ ದೇಶಕಾಲಕ್ಕೆ ಅನುಗುಣವಾಗಿ ಮಿತ್ರನೊಡನೆ ವಿರೋಧ ಮಾಡ್ತಾನೆ, ಅವನು ಒಳ್ಳೆಯ ಫಲವನ್ನು ಪಡೆಯುತ್ತಾನೆ. ಯಾಕೆಂದರೆ ಅರ್ಥಯುಕ್ತಿಂ, ಪ್ರಯೋಜನ ಹೆಚ್ಚು ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು. ಅದರಿಂದಾಗಿ ಮೋದಿ ಸರ್ಕಾರ ಬಂದ ಮೇಲೆ ನಾವು ಇಸ್ರೇಲನ್ನು ಮಿತ್ರ ರಾಷ್ಟ್ರ ಅಂತ ಪರಿಗಣಿಸಿದ ಮೇಲೆ ಮಿತ್ರ ರಾಷ್ಟ್ರಕ್ಕೆ ವಿರುದ್ಧವಾಗಿ ವಿಶ್ವಸಂಸ್ಥೆಯಲ್ಲಿ ಓಟ್ ಹಾಕಿದ್ದುಂಟು ನಾವು.
ಅದು ಇದರಿಂದಲೇ ಸಿದ್ಧ ಆಗತ್ತೆ. ನೋಡಿ ಆ ಶ್ಲೋಕವನ್ನು ನೋಡಿ, ಎಷ್ಟು ಅಮಿತ್ರೇಣ ಸಂಧತ್ತೆ, ಶತ್ರುವಿನೊಡನೆ ಕಾಂಪ್ರಮೈಸ್ ಆಗ್ತಾನೆ, ಮಿತ್ರೇಣ ಚ ವಿರುದ್ಧತೆ, ಮಿತ್ರನ ಜೊತೆಗೆ ವಿರೋಧವನ್ನು ಮಾಡ್ತಾನೆ. ಯಾಕೆ ಅಂದರೆ ಅರ್ಥಯುಕ್ತಿಂ ಸಮಾಲೋಕ್ಯ, ಆ ಕಾಲಕ್ಕೆ ಅದು ಮಾಡಬೇಕಿರುತ್ತೆ. ಎಷ್ಟು ಪ್ರಯೋಜನ ಆಗತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅವನು ಸುಮಹದ್ವಿಂದತೆ ಫಲಂ. ಇಲ್ಲಿ ತನಕ ವಿಷಯ ಥಿಯರಿ ಹೇಳಿದ್ದಲ್ವಾ, ಪ್ರಾಕ್ಟಿಕಲ್ ಆಗಿ ಹೇಗಿದೆ ಅಂತ ಒಂದು ಕಥೆ ಹೇಳಿಬಿಟ್ರೆ ಮುಗೀತು. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಮಾರ್ಜಾರಸ್ಯ ತ ಸಂವಾದಂ ನ್ಯಗ್ರೋಧೆ ಮೂಷಿಕಸ್ಯ ಚ. ಹಿರಿದಾದ ಆಲದ ಮರದ ಬುಡವೊಂದರಲ್ಲಿ ಮಾರ್ಜಾರಸ್ಯ ಚ ಸಂವಾದಂ ಮೂಷಿಕಸ್ಯ, ಇಲಿ ಮತ್ತೆ ಬೆಕ್ಕುಗಳ ಸಂವಾದವನ್ನು ಕುರಿತು ಹೇಳ್ತೇನೆ ಕೇಳು. ವನೇ ಮಹತಿ ಕಸ್ಮಿನ್ಶ್ಚಿತ್ ನ್ಯಗ್ರೋಧ ಸುಮಹಾನಭೂತ್ ಲತಾಜಾಲ ಪ್ರತಿಚ್ಛನ್ನೋ ನಾನಾ ದ್ವಿಜಗಣಾಯುತಃ. ಹಿರಿದಾದ ಕಾಡು, ದೊಡ್ಡ ಆಲದ ಮರ, ಲತಾಜಾಲ ಪ್ರತಿಚ್ಛನ್ನ, ಬಳ್ಳಿಗಳು, ನಾನಾ ದ್ವಿಜಗಣಾಯುತಃ, ಬಹಳ ಹಕ್ಕಿಗಳು. ಸ್ಕಂಧವಾನ್ ಮೇಘತಂಕಾಚಃ ಶೀತಚ್ಛಾಯೋ ಮನೋರಮಃ ವೈರಾಜ್ಯಮಭಿತೋ ಜಾತಃ ತರುರ್ವ್ಯಾಲ ಮೃಗಾಯುತಃ. ಸ್ಕಂಧವಾನ್ ಹಿರಿದಾದ ರೆಂಬೆ ಕೊಂಬೆಗಳು, ಮೇಘತಂಕಾಚಃ ಕೆಳಗಡೆ ಬಂದರೆ ಮೋಡವೋ ಎಂಬಂತೆ, ಮೋಡದ ಬುಡದಲ್ಲಿ ನಿಂತಿದ್ದೇವೋ ಎಂಬಷ್ಟು ತಣ್ಣಗಿದೆ ಅದು. ಶೀತಚ್ಛಾಯೋ ಮನೋರಮಃ, ತಣ್ಣನೆಯ ನೆರಳು, ನೋಡಲಿಕ್ಕೆ ಕಣ್ಣಿಗೆ ತಂಪು ನೀಡುವ ಮರ. ವೈರಾಜ್ಯಮಭಿತೋ ಜಾತಃ, ಹಿರಿದಾಗಿ ಹಬ್ಬಿಕೊಂಡಿತ್ತು. ವ್ಯಾಲ ಮೃಗಾಯುತ ಸ್ತರುಹು, ಕ್ರೂರ ಮೃಗಗಳು ಅನೇಕ ಇದ್ದುವು. ತಸ್ಯ ಮೂಲಮುಪಾಶ್ರಿತ್ಯ ಕೃತ್ವಾ ಶತಮುಖಂ ಬಿಲಂ ವಸತಿ ಸ್ಮ ಮಹಾಪ್ರಾಜ್ಞಃ ಫಲಿತೋ ನಾಮ ಮೂಷಿಕಃ. ಆ ಮರದ ಬುಡದಲ್ಲಿ ನೂರಾರು ಕೊರಗಳಿರುವ ಬಿಲಗಳನ್ನು ಮಾಡಿಕೊಂಡು ಫಲಿತ ಅನ್ನುವ ಇಲಿ ವಾಸ ಮಾಡ್ತಾ ಇತ್ತು. ಫಲಿತ ಅಂದರೆ ತಲೆನೆರೆತದ್ದು ಅಂತ. ಅಂದರೆ ವಿವೇಕಿ, ಬಹಳ ಅನುಭವವನ್ನು ಪಡೆದವ ಫಲಿತ ಅಂತ. ಶಾಖಾಂ ತಸ್ಯ ಸಮಾಶ್ರಿತ್ಯ ವಸತಿ ಸ್ಮ ಸುಖಂ ತದಾ ರೋಮಶೋ ನಾಮ ಮಾರ್ಜಾರಃ ಸರ್ವಸತ್ವಾವಸಾದಕಃ. ಅದರ ಒಂದು ಶಾಖೆಯನ್ನು ಅವಲಂಬಿಸಿಕೊಂಡು ಸುಖವಾಗಿತ್ತು. ಅದೇ ಮರದ ಬುಡದಲ್ಲಿ ಇನ್ನೊಂದಿತ್ತು, ಅದು ಕೊಂಬೆಯ ಮೇಲೆ ವಾಸ ಮಾಡ್ತಾ ಇತ್ತು. ಒಂದು ಮಾರ್ಜಾರ ಹೇಳಿದರೆ ಬೆಕ್ಕು, ಅದರ ಹೆಸರೇನು ರೋಮಶ, ಒಳ್ಳೆಯ ಕೂದಲು ಬೆಕ್ಕು. ಸರ್ವಸತ್ವಾವಸಾಧಕ, ಎಲ್ಲರನ್ನ ಕೊಂದು ತಿನ್ನೋದರಲ್ಲಿ ಎಕ್ಸ್ಪರ್ಟ್ ಅದು. ತತ್ರತ್ವಾಗತ್ಯ ಚಂಡಾಲೋ ವೈರಾಜ್ಯ ಕೃತಕೇತನಃ ಯುಯೋಜ ಮಂತ್ರ ಮುನ್ಮಾಥಂ ನಿತ್ಯಮಸ್ತಂಗತೆ ರವೌ. ಅವ ಏನು ಮಾಡಿದ, ಒಬ್ಬ ಚಂಡಾಲ ಬಂದ. ಚಂಡಾಲ ಅವನು ಬೇಟೆಯಿಂದ ಬದುಕುವವ. ಅವನೇನು ಮಾಡಿದ, ಅಲ್ಲೇ ಹತ್ತಿರದಲ್ಲಿ ಮನೆ ಮಾಡಿಕೊಂಡಿದ್ದವ ಉನ್ಮಾಥಂ ಯಂತ್ರಂ, ಈ ಜಾಟ್ ಟ್ರ್ಯಾಪ್ ಅಂತಾರಲ್ಲ ಅದನ್ನ ಉನ್ಮಾಥ ಅಂತ ಕರೀತಾರೆ, ಉನ್ಮಾಥ ಮಂತ್ರ. ಮತ್ತೆ ಈ ಇವ್ರಿಗೆಲ್ಲ ಪ್ರಾಣಿಗಳಿಗೆಲ್ಲ, ದೊಡ್ಡ ದೊಡ್ಡ ಪ್ರಾಣಿಗಳಿಗೆಲ್ಲ ಹೋಗ್ತಾ ಇದ್ರೆ ಕಾಲನ್ನು ಹಿಡ್ಕೊಂಡ್ಬಿಡುತ್ತದು, ಕಚಕ್ ಅಂತ. ಯಾವುದು ಹುಲಿ, ಚಿರತೆ ಮೊದಲಾದವುಗಳಿಗೆ ಟ್ರ್ಯಾಪರ್ ಬಹಳ ಗಟ್ಟಿ ಇರುತ್ತೆ, ಅದು ಇದಾಗಬೇಕಷ್ಟೆ. ಕಾಲೇ ಕತ್ತರಿಸಿ ಹೋದರೂ ಪರವಾಗಿಲ್ಲ, ಅಷ್ಟು ಗಟ್ಟಿ ಹಿಡ್ಕೊಂಡಿರುತ್ತೆ. ಇವ್ರು ಬಂದು ಅದನ್ನು ಬಿಡಿಸ್ತಾರೆ.
ಅದರಿಂದ ಆ ಥರದ ಉನ್ಮಾಥಂ ಯಂತ್ರಂ ಅಲ್ಲಿ ಇಡ್ತಾ ಇದ್ದ. ತತ್ರ ಸ್ನಾಯುಮಯಾನ್ ಪಾಚಾನ್ ಯಥಾವತ್ ಸಂವಿಧಾಯ ಚ ಗೃಹಂ ಗತ್ವಾ ಸುಖೀ ಶೇತೆ ಪ್ರಭಾತೀಂ ಪ್ರಭಾತಾಂ ಯೇತಿ ಶರ್ವರೀಂ. ತತ್ರ ಸ್ನಾಯುಮಯಾನ್ ಪಾಶಾನ್, ಅನೇಕ ಬಲಗಳನ್ನು ಅಲ್ಲಿ ಹಾಕಿದ್ದ. ಮನೆಗೆ ಹೋಗಿ ಸುಖವಾಗಿ ಮಲಗ್ತಾ ಇದ್ದ, ಬೆಳಗ್ಗೆ ಎದ್ದು ಬರ್ತಾ ಇದ್ದ. ತತ್ರಸ್ಮ ನಿತ್ಯಂ ಬದ್ಧಂತೆ ನಕ್ತಂ ಬಹುವಿಧಾ ಮೃಗಾ ಕದಾಚಿತ್ ತತ್ರ ಮಾರ್ಜಾರಃ ಸಂಪ್ರಮತ್ತೋಷ ಬುದ್ಧ್ಯತಾ. ಆ ರೀತಿ ಬೆಳಗ್ಗೆ ಹೋಗಿ ಬರುವಷ್ಟೊತ್ತಿಗೆ, ರಾತ್ರಿ ಹೋಗಿ ಬರುವಷ್ಟೊತ್ತಿಗೆ ಬೆಳಗ್ಗೆ ಬೇಕಷ್ಟು ಪ್ರಾಣಿಗಳು ಸಿಕ್ಕಿ ಬಿದ್ದಿರ್ತಾ ಇದ್ವು. ಒಂದು ಬಾರಿ ಬೆಕ್ಕು ಸಿಕ್ಕಿ ಬಿದ್ದು ಬಿಡ್ತು, ರೋಮಶ. ತಸ್ಮಿನ್ ಬದ್ಧೇ ಮಹಾಪ್ರಾಜ್ಞ ಶತ್ರೌ ನಿತ್ಯ ತತಾಯಿನಿ ತಂ ಕಾಲಂ ಫಲಿತೋ ಜ್ಞಾತ್ವಾ ವಿಚಚಾರಸು ನಿರ್ಭಯ. ಯಾವಾಗ ಬೆಕ್ಕು ಸಿಕ್ಕಿ ಬಿತ್ತೋ ಇಲ್ಲಿಗೆ ಗೊತ್ತಾಯಿತು. ಸುಖವಾಗಿ ಅದರ ಎದುರುಗಡೆ ಹಿಂದೆ ಮುಂದೆ ಹೋಗ್ಲಿಕ್ಕೆ ಶುರು ಮಾಡುತ್ತಂತೆ. ಸ್ಟೈಲ್ ತೋರಿಸ್ಲಿಕ್ಕೆ ಹೋದ್ರೆ ನೋಡಿ, ತೇನಾನುಚರತಾ ತಸ್ಮಿನ್ ವನೆ ವಿಶ್ವಸ್ತಚಾರಿಣ ಭಕ್ಷ್ಯಂ ಮೃಗಯಮಾಣೇನ ನ ದೃಷ್ಟಂ ಮೃಷ್ಟಮಾಮಿಷಂ. ಕಡೆಗೆ ಅದು ಅಲ್ಲಿ ಒಂದು ಹದ್ದು ಓಡಾಡ್ಲಿಕ್ಕೆ ಶುರು ಆಗಿತ್ತು ಕೆಲವು ದಿವಸಗಳಿಂದ. ಆ ಹದ್ದು ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ, ಹದ್ದು ಆಕಾಶದಲ್ಲಿ ವಿಸ್ತಾರವಾಗಿ ತಿರುಗಾಡ್ಕೊಂಡು ಹೋಗ್ತಾ ಇರತ್ತೆ ಆಹಾರಕ್ಕಾಗಿ. ಎಲ್ಲೂ ಸಿಗಲಿಲ್ಲ ಅಂತಂದರೆ ಅದು ಈ ಮರದ ಬಳಿಗೆ ಬರೋದು ಒಂದು ಹದ್ದು. ಸತಮುನ್ಮಾಥ ಮಾರುಷ್ಯ ತದಾಮಿಷಮಭಕ್ಷಯತ್. ಈ ಟ್ರ್ಯಾಪರ್ಗಳಲ್ಲಿ ಸಿಕ್ಕಿಬಿದ್ದಿರ್ತಿದ್ವಲ್ಲ, ಬಲೆಯಲ್ಲಿ ಸಿಕ್ಕಿಬಿದ್ದದ್ದನ್ನು ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಟ್ರ್ಯಾಪರ್ಗಳಲ್ಲಿ ಸಿಕ್ಕಿಬಿದ್ದದ್ದನ್ನು ಆರಾಮಾಗಿ ತಿಂದುಬಿಡ್ತಾ ಇತ್ತು. ಯಾಕೆಂದ್ರೆ ನೋವು, ರಕ್ತ ಬಂದ್ಬಿಟ್ಟಿರತ್ತೆ, ಇನ್ನೊಂದು ಸ್ವಲ್ಪ ಹೊಡೆದ್ರೆ ಸಾಯತ್ತದು. ಅದಕ್ಕೆ ಹದ್ದಿಗೆ ಅದು ಅಭ್ಯಾಸ ಆಗೋಗಿತ್ತು. ಎಲ್ಲೂ ಮಾಂಸ ಸಿಗದೆ ಹೋದರೆ ಇಲ್ಲಿ ಬಂದು ಟ್ರ್ಯಾಪ್ನಲ್ಲಿ ಸಿಕ್ಕಿರುವಂತಹ ಮೃಗಗಳನ್ನು ತಿನ್ನೋದು ಅದು ಅಭ್ಯಾಸ ಆಗಿ ಬಂತು. ಆಮಿಷೇಷು ಪ್ರಸಕ್ತಸ್ಯ ಕದಾಚಿದವಲೋಕಯನ್ ಅಪಶ್ಚದಪರಂ ಘೋರಂ ಆತ್ಮನೋ ರಿಪುಮಾಗತಂ. ಇಷ್ಟು ಹೊತ್ತಿಗೆ ಇನ್ನೊಂದು ಗೃಧ್ರ ಅಲ್ಲದೆ ಮುಂಗುಸಿ ಒಂದು ಓಡಾಡ್ತಾ ಇತ್ತು ಅಲ್ಲಿ. ಶರಪ್ರಸೂನ ಸಂಕಾಚಂ ಮಹೀ ವಿವರಚಾಯಿನಂ ನಕುಲಂ ಹರಿಕಂ ನಾಮ ಚಪಲಂ ತಾಮ್ರಲೋಚನಂ. ಹರಿಕ ಅಂತ ಅದರ ಹೆಸರು, ಅದು ಮುಂಗುಸಿ. ಶರಪ್ರಸೂನ ಸಂಕಾಚಂ, ಅದರೆಲ್ಲ ಬಿದಿರಿನ ಉದ್ದ ದರ್ಭೆಯೋ ಎಂಬಂತೆ ಅದರ ಚರ್ಮಗಳಿತ್ತು, ಅದರ ರೋಮಗಳಿತ್ತು. ಮಹಿ ವಿವರಚಾಯಿನಂ, ಅದು ನೆಲದಲ್ಲಿ ಮಲ್ಕೊಂಡ್ರೆ ಗೊತ್ತೇ ಆಗ್ತಾ ಇರಲಿಲ್ಲ. ತಾಮ್ರಲೋಚನಂ, ಕೆಂಪು ಕಣ್ಣು ಬೇರೆ. ತೇನ ಮೂಷಿಕ ಗಂಧೇನ ತ್ವರಮಾಣ ಉಪಾಗಮತ್ ಭಕ್ಷಾರ್ಥಂ ಲೇಲಿಹನ್ ವಕ್ತ್ರಂ ಭೂಮಾ ಊರ್ಧ್ವಮುಖಸ್ಥಿತಃ. ಅದಕ್ಕೆ ಜಿಂಕೆಯ ವಾಸನೆ ಬಂತು, ಈ ಇಲಿಯ ವಾಸನೆ ಬಂತು. ಅದು ವೇಗವಾಗಿ ಬಂತು. ಮೇಲ್ಗಡೆ ಹದ್ದು, ಕೆಳಗಡೆ ಮುಂಗುಸಿ. ಶಾಖಾಗತ ಮರಿಂ ಚಾನ್ಯಂ ಅಪಶ್ಯತ್ಕೋಟರಾಲಯಂ ಉಲೂಕಂ ಚಂದ್ರಕಂ ನಾಮ ವಕ್ರತುಂಡಂ ದುರಾಸದಂ. ಅಷ್ಟು ಹೊತ್ತಿಗೆ ಮೇಲ್ಗಡೆ ಇರೋ ಹದ್ದಲ್ಲದೆ ಇದೇ ಮರದ ಗೂಡಿನಲ್ಲಿರುವ ಯಾವುದೋ ಒಂದು ಪೊಟರೆಯೊಳಗಡೆ ಇರುವ ಚಂದ್ರಕ ಅಂತ ಒಂದು ಉಲೂಕ ಗೂಬೆ, ಆ ಗೂಬೆಯನ್ನು ನೋಡಿತಂತೆ. ವಕ್ರತುಂಡಂ ದುರಾಸದಂ ಗತಸ್ಯ ವಿಚಯಂ ತಸ್ಯ ನಕುಲೋ ಲೂಕಯೋಸ್ತಯೋ ಅಥಾಸ್ಯಾಸೀದಯಂ ಚಿಂತಾಂ
ತತ್ಪ್ರಾಪ್ತಸ್ಯ ಮಹದ್ಭಯಂ. ಆಗ ಈಚೆ ಮೇಲ್ಗಡೆ ಹದ್ದು ಇದೆ, ಹತ್ತಿರದಲ್ಲಿ ಮುಂಗುಸಿ ಇದೆ, ಆಮೇಲೆ ಕೆಳಗಡೆ ಮುಂಗುಸಿ ಇದೆ, ಮೇಲ್ಗಡೆ ಗೂಬೆ ಇದೆ. ತನ್ನ ಇನ್ನೊಬ್ಬ ಶತ್ರು ಸಿಕ್ಕಿ ಬಿದ್ದಿದ್ದಾನೆ. ಇಲಿ ಏನು ಮಾಡತ್ತೋ ಅಂತ ಚಿಂತೆ ಆಯ್ತಂತ ಅವರಿಬ್ಬರಿಗೂ. ಯಾಕೆ ಅಂದರೆ ಇಲಿಯ ಜಾಣ್ಮೆ ಅವರಿಬ್ರಿಗೂ ಗೊತ್ತಿತ್ತು. ಅದರಿಂದಾಗಿ ಆ ಪದ್ಯಪಿ ಸುಕಷ್ಟಾಯಾಂ ಮರಣೇ ತಮುಪಸ್ಥಿತೆ ಸಮಂತಾದ್ ಭಯ ಉತ್ಪನ್ನೆ ಕಿಂ ಕಾರ್ಯಂ ವೈ ಮನೀಷಿಣ. ಈ ರೀತಿ ಇರಬೇಕಾದ್ರೆ ಎಲ್ಲ ಕಡೆಯಿಂದ, ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಎಲ್ಲ ಕಾಗೋಗಿತ್ತು. ಎಲ್ಲ ಕಡೆಯಿಂದ ಹೆಂಗೆ ಸಿಕ್ಕಿ ಬಿದ್ದಿದೆ ಅಂದರೆ ಇಲಿ ಹೆಂಗೆ ಹೋದರೂ ತಪ್ಪಿಸ್ಕೊಳ್ತಾರೆ, ಹೆಂಗೆ ಹೋದರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಸತಥಾ ಸರ್ವತೋ ವೃದ್ಧ ಸರ್ವತ್ರ ಭಯಕರಚಿತ ಅಭವದ್ ಭಯತಂತ್ರಸ್ಥಃ ಚಕ್ರೇ ಚೇಮಾಂ ಪರಾಂ ಮತಿಂ. ಆಗ ಇಲಿ ಬುದ್ಧಿ ಓಡಿಸ್ತಂತೆ. ಆಪದ್ವಿನಾ ಚ ಭೂಯಿಷ್ಠಂ ಶಂಕನೀಯಂ ಹಿ ಜೀವಿತಂ ಸಮಂತಾತ್ ಸಂಶಯಸ್ಸೋಯಂ ಅಸ್ಮಾನ್ಸ್ತಾವದುಪಸ್ಥಿತಃ. ಸಾಯೋತ್ ಸುಲಭ, ಈಗ ಬದುಕಿದ್ರೆ ಜಾಣ್ಮೆ ಇದೆ ಅಂತ ಅರ್ಥ. ಗತಂ ಹಿ ಸಹತಾ ಭೂಮಿಂ ನಕುಲೋ ಮಾಮವಾಪ್ನುಯಾತ್ ಉಲೂಕಶ್ಚೇಹ ತಿಷ್ಠಂತಂ ಮಾರ್ಜಾರೋ ವಾತಮಾಪ್ನುಯಾತ್. ಈಗ ಹತ್ತಿರದಲ್ಲಿರುವಂತಹ ಆಪತ್ತು ಗೂಬೆ, ಆಮೇಲೆ ರಾತ್ರಿ ಹಾಕಿರೋದು ಟ್ರ್ಯಾಪ್, ಅದರಿಂದ ಗೂಬೆ ಕಣ್ ಕಾಣುತ್ತೆ. ಮೇಲ್ಗಡೆ ಗೂಬೆ ಇದೆ, ಕೆಳಗಡೆ ಯಾವುದಿದೆ, ಮುಂಗುಸಿ ಇದೆ. ಬೆಳಗ್ಗೆ ಆಗ್ತಿದ್ದ ಹಾಗೇನೆ ಹದ್ದು ಬರಬಹುದು. ನತ್ವೇ ವಾಸ್ಮದ್ವಿಧ ಪ್ರಾಜ್ಞ ಸಮ್ಮೋಹಂ ಗಂತುಮರ್ಹತಿ ಕರಿಷ್ಯೆ ಜೀವಿತೇ ಯತ್ನಂ ಯಾವದುಚ್ಛ್ವಾಸ ನಿಗ್ರಹಾತ್. ಈ ಭೀಕರ ಸಂದರ್ಭದಲ್ಲಿ ನಾನು ಪ್ರಯತ್ನ ಪಡಬೇಕು, ಬದುಕಲಿಕ್ಕೆ ಪ್ರಯತ್ನ ಪಡಬೇಕು, ಬದುಕಲಿಕ್ಕೆ ಹೋರಾಟ. ನಹಿ ಬುದ್ಧ್ಯಾನ್ವಿತಾ ಪ್ರಾಜ್ಞಾ ನೀತಿಶಾಸ್ತ್ರ ವಿಚಾರದಾ ಸಂಭ್ರಮಂತ್ಯಾಪದಂ ಪ್ರಾಪ್ಯ ಮಹತೋರ್ಥಾನವಾಪ್ಯವಾ. ಬುದ್ಧಿಯಿಂದ ಕೂಡಿದ ನೀತಿಶಾಸ್ತ್ರವನ್ನು ಬಲ್ಲ ಪ್ರಾಜ್ಞರು ಈ ತರಹದ ಆಪತ್ತನ್ನು ಹೊಂದಿ ಕಂಗೆಡುವುದಿಲ್ಲ. ನತ್ವನ್ಯಾಮಿಹ ಮಾರ್ಜಾರಾತ್ ಗತಿಂ ಪ್ರಾಪ್ಸ್ಯಾಮಿ ಸಾಂಪ್ರತಂ ವಿಷಮಸ್ತೋಷಯಂ ಜಂತು ಕೃತ್ಯಂ ಚಾಸ್ಯ ಮಹನ್ಮಯ. ಈಗ ಬೆಕ್ಕಿಗೆ ಸಮನಾದ ರಕ್ಷಕನೇ ನನಗಿಲ್ಲ. ವಿಷಮಸ್ಥೋಷಯಂ ಜಂತು, ಬೆಕ್ಕು ಸಂಕಟದಲ್ಲಿದೆ, ನಾನು ಇಲ್ಲಿ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ. ಜೀವಿತಾರ್ಥೀಕತಂತ್ವದ್ಯ ಪ್ರಾರ್ಥಿತ ಶತ್ರುಭಿಸ್ತ್ರಿಭಿಃ ಪ್ರಾಣಹೇತೋರಿಮಂ ಮಿತ್ರಂ ಮಾರ್ಜಾರಂ ಸಂಶ್ರಯಾಮಿ ವೈ. ಜೀವಿತಾರ್ಥಿ ಕಥಂ ತ್ವದ್ಯ, ಬದುಕಬೇಕು. 3 ಶತ್ರುಗಳು ನನ್ನನ್ನು, ಶತ್ರುಭಿಹಿ ತ್ರಿಭಿಹಿ, 3 ಶತ್ರುಗಳಿದ್ದಾರೆ, ಅದರಿಂದಾಗಿ 4ನೇ ಶತ್ರು ಹತ್ರ ಹೋಗಬೇಕು. ಪ್ರಾಣಹೇತೋ ರಿಮಂ ಮಿತ್ರಂ ಮಾರ್ಜಾರಂ ಸಂಶ್ರಯಾಮಿ ವೈ. ಹದ್ದು, ಮುಂಗುಸಿ, ಆಮೇಲೆ ಗೂಬೆ ಅನ್ನುವ ಈ 3 ಜನ ಶತ್ರುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೆಕ್ಕನ್ನು ಮಿತ್ರನನ್ನಾಗಿ ಹೊಂದುತ್ತೇನೆ ಅಂತ ಅಂದ್ಕೊಂಡಿತಂತೆ. ಅತ್ರೈವ ಖಲು ಮಾರ್ಜಾರೆ ಜೀವಿತಂ ತಂ ಪ್ರತಿಷ್ಠಿತಂ ಅತೋಸ್ಮೈ ಸಂಪ್ರವಕ್ಷ್ಯಾಮಿ ಹೇತುಮಾತ್ಮಾಭಿರಕ್ಷಣೆ. ಇರಲಿ, ಇದೇ ಬೆಕ್ಕು ಇದೆ, ಈ ಬೆಕ್ಕಿನ ಜೊತೆಗೆ ನಾನು ಮಾತನಾಡುತ್ತೇನೆ ಅಂತ ಕ್ಷತ್ರ ವಿದ್ಯಾಂ ತಮಾಚರಿತ್ಯ ಹಿತಂ ತತ್ರೋಪಧಾರಯೇ ಏನೇಮಂ ಶತ್ರು ಸಂಘಾತಂ ಮಿತ್ರ ಪೂರ್ವೇಣ ವಂಚಯೇ. ಶತ್ರುಗಳನ್ನು ಓಡಿಸಬೇಕು, ಕಾಡಿಸಬೇಕು, ಮೋಸ ಮಾಡಬೇಕು. ಹದ್ದಿಗೆ ಮೋಸ ಮಾಡಬೇಕು, ಮುಂಗುಸಿಯನ್ನು ಓಡಿಸಬೇಕು, ಗೂಬೆಗೆ ಕಾಡಿಸಬೇಕು. ಅದರಿಂದಾಗಿ ಮಿತ್ರನನ್ನು ಮಾಡಿಕೊಂಡು ಇದನ್ನೆಲ್ಲ ಮಾಡ್ತೇನೆ. ಅಯಮತ್ಯಂತ ಶತ್ರುರ್ಮೇ ವೈಷಮ್ಯಂ ಪರಮಂ ಗತಃ ಮೂಢೋ ಗ್ರಾಹಯಿತಾ ಸ್ವಾರ್ಥಂ ಸಂಗತ್ಯ ಯದಿ ಶಕ್ಯತೆ. ಇವನು ನನ್ನ ಅತ್ಯಂತ ಶತ್ರು,
ಕದಾಚಿದ್ವ್ಯತನಂ ಪ್ರಾಪ್ಯ ಸಂಧಿಂ ಕುರ್ಯಾನ್ಮಯಾತಃ ಬಲಿನಾ ತನ್ನಿಕೃಷ್ಟಸ್ಯ ಶತ್ರೋರಪಿ ಪರಿಗ್ರಹ. ಬಲಿಷ್ಠನಾದವರಿಂದ ಜೊತೆಗಿದ್ದಾಗ, ಬಲಿಷ್ಠನಾದವರು ಎದುರು ಬಿದ್ದಾಗ ಶತ್ರುಗಳನ್ನು ನಾವು ಪರಿಗ್ರಹಿಸಬೇಕು. ಶತ್ರುಗಳೊಟ್ಟಿಗೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಬೇಕು. ಈ ರೀತಿ ಆಚಾರ್ಯರು ಹೇಳಿದ್ದಾರೆ. ಅಂದರೆ ನೀತಿಶಾಸ್ತ್ರಾಚಾರ್ಯರು. ಯಾರು? ಶ್ರೇಯಾನ್ಹಿ ಪಂಡಿತ ಶತ್ರು ನಹಿ ಮಿತ್ರಮ ಪಂಡಿತಂ ಅಪಿ ಇದಾನೀಮಯಂ ಶತ್ರು ಸಂಗತ್ಯ ಪಂಡಿತೋ ಭವೇತ್. ನೋಡಿ, ಶ್ರೇಯಾನ್ಹಿ ಪಂಡಿತ ಶತ್ರು, ನಿಮಗೆ ಶತ್ರುವೇ ಇರಲಿ, ಅವನು ಪಂಡಿತ ಇರಲಿ. ಅಪಂಡಿತನಾದ ಮಿತ್ರ ಬೇಡ. ದಡ್ಡನಾದ ಮಿತ್ರನನ್ನು ಕಟ್ಕೊಂಡು ಏನ್ರಿ ಮಾಡೋದು? ನಮ್ಮ ಎದುರಾಳಿಯೂ ಬುದ್ಧಿವಂತನೇ ಇರಬೇಕು. ಆವಾಗ ಅವನನ್ನು ಮೀರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ, ಬುದ್ಧಿ ಉಪಯೋಗಿಸ್ತೇವೆ. ಇಲ್ಲ ಅಂತಂದರೆ ನಮ್ಮ ಮಿತ್ರ ಹೀಗೆ. ಅದಕ್ಕೆ ಒಂದು ಗಾದೆ ಉಂಟಲ್ಲ, ಸಗಣಿ ಅಂಗಡಿಯವನ ಒಟ್ಟಿಗೆ ಮೈತ್ರಿಗಿಂತ ಗಂಧದ ಅಂಗಡಿಯವನೊಟ್ಟಿಗೆ ಗಲಾಟೆ ಲೇಸು ಅಂತ. ಯಾಕೆಂದರೆ ಅವನು ಪೆಟ್ಟೊಡೆದ್ರೆ ಗಂಧದ್ದು ಮೈಯೆಲ್ಲ ಪರಿಮಳ ಆಗುತ್ತೆ. ಇವನು ಸ್ನೇಹದಿಂದ ಕೈ ಹಾಕಿದ್ರು ಕೂಡ ವಾಸನೆ ಇರುತ್ತೆ ಅಂತ. ಅದರಿಂದಾಗಿ ಶ್ರೇಯಾನ್ಹಿ ಪಂಡಿತ ಶತ್ರು ನಹಿ ಮಿತ್ರಮ ಪಂಡಿತಂ ಅಪೀದಾನೀಂ ಅಯಂ ಶತ್ರು ಸಂಗತ್ಯ ಪಂಡಿತೋ ಭವೇತ್. ಯಾಕೆಂದರೆ ಬುದ್ಧಿವಂತನಾದ ಶತ್ರುವನ್ನು ಹೊಂದಿದರೆ ನಾವು ಬುದ್ಧಿವಂತರಾಗ್ತೇವೆ. ಆದ್ದರಿಂದ ತಥೋರ್ಥಮತಿ ತತ್ವಜ್ಞ ಸಂಧಿ ವಿಗ್ರಹ ಕಾಲವಿತ್ ಸಾಂತ್ವಪೂರ್ವಮಿದಂ ವಾಕ್ಯಂ ಮಾರ್ಜಾರಂ ಮೂಷಿಕೋಬ್ರವೀತ್. ತತಃ ಆಮೇಲೆ ಅರ್ಥಮತಿ ತತ್ವಜ್ಞ, ಅರ್ಥದ ಬಗೆಗೆ ಪ್ರಜ್ಞೆ ಇರುವ, ಸಂಧಿ ವಿಗ್ರಹ ಕಾಲವಿತ್, ಸಂಧಾನ ಮತ್ತು ಯುದ್ಧದ ಕಾಲವನ್ನು ಬಲ್ಲ, ಮೂಷಿಕ ಅಂದರೆ ಇಲಿ, ಬೆಕ್ಕನ್ನು ಕುರಿತು ಸಂತೈಸುತ್ತಾ ಹೇಳಿದಂತೆ, ಸೌಹೃದೇನ ವಿಭಾಚೇತ್ವಾಂ ಕಚ್ಚಿನ್ಮಾರ್ಜಾರ ಜೀವತೆ ಜೀವಿತಂ ಹಿತವೇಚ್ಛಾಮಿ ಶ್ರೇಯಸ್ಸಾಧಾರಣಂ ಹಿನೌ. ಇಲಿ ಕೇಳಿತು, ಎಲೈ ಬೆಕ್ಕೆ, ಪ್ರೀತಿಯಿಂದ ಕೇಳ್ತಾ ಇದ್ದೇನೆ, ಜೀವಿತಂ ಹಿ ತವ ಇಚ್ಛಾಮಿ, ನಿನ್ನ ಬದುಕನ್ನು ನಾನು ಬಯಸ್ತೇನೆ. ನಮ್ಮಿಬ್ಬರಿಗೂ ಒಂದೇ ಶ್ರೇಯಸ್ಸು. ನತೆ ಸೌಮ್ಯ ಭಯಂ ಕಾರ್ಯಂ ಜೀವಿಷ್ಯಸಿ ಯಥಾ ಪುರಂ ಅಹಂ ತ್ವಾಂ ಉದ್ಧರಿಷ್ಯಾಮಿ ಪ್ರಾಣಾಂಜಹ್ಯಾಂ ಕೃತೆ ತವಾ. ಏನು ಭಯಪಡಬೇಡ, ನೀನು ಬದುಕುವಂತೆ ನಾನು ಮಾಡ್ತೇನೆ, ನಿನ್ನನ್ನು ಉದ್ಧರಿಸುತ್ತೇನೆ. ಅಸ್ತಿ ಕಶ್ಚಿದುಪಾಯೋತ್ರ ಪುಷ್ಕಲ ಪ್ರತಿಭಾತಿ ಮಾಂ ಯೇನ ಶಕ್ಯಸ್ತ್ವಯಾ ಮೋಕ್ಷಃ ಪ್ರಾಪ್ತುಂ ಶ್ರೇಯಸ್ತಥಾ ಮಯಾಂ. ನನ್ನ ಹತ್ರ ಒಂದು ಒಳ್ಳೆ ಉಪಾಯ ಇದೆ, ನಾವಿಬ್ಬರೂ ಇದರಿಂದ ಬಿಡುಗಡೆ ಹೊಂದುತ್ತೇವೆ. ಮಯಾ ಹ್ಯುಪಾಯೋ ದೃಷ್ಟೋಯಂ ವಿಚಾರ್ಯ ಹಿತಮಾತ್ಮನಃ ಆತ್ಮಾರ್ಥಂಚ ತ್ವದರ್ಥಂಚ ಶ್ರೇಯಸ್ಸಾಧಾರಣಂ ಹಿನೌ. ನಾನು ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ, ನನಗಾಗಿ ಮತ್ತು ನಿನಗಾಗಿ. ಇದಂ ಹಿ ನಕುಲೋ ಲೂಕಂ ಪಾಪ ಬುದ್ಧ್ಯಾಚ ಸಂಸ್ಥಿತಂ ನ ಧರ್ಷಯತಿ ಮಾರ್ಜಾರತೇನ ಮೇ ಸ್ವಸ್ತಿ ಸಾಂಪ್ರತಂ. ನೋಡು, ಈ ನಕುಲ ಮುಂಗುಸಿ, ಉಲೂಕ ಅಂದರೆ ಗೂಬೆ, ಎರಡು ಪಾಪ ಬುದ್ಧಿಯಿಂದ ಕೂಡಿದೆ. ನಾನು ನಿನ್ನ ಜೊತೆಗಿದ್ದರೆ ಇವೆರಡೂ ಏನು ಮಾಡೋದಿಲ್ಲ. ನಧರ್ಷಯತಿ ಮಾರ್ಜಾರ, ಅದರಿಂದಾಗಿ ತೇನ ಮೇ ಸ್ವಸ್ತಿ ಸಾಂಪ್ರತಂ, ನಿನ್ನ ಜೊತೆಗಿದ್ದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಕ್ರೂರಶ್ಚಪಲನೇತ್ರೋಯಂ ಕೌಶಿಕೋ ಮಾಂ ನಿರೀಕ್ಷತೆ ನಗಶಾಖಾಗತಸ್ತಿಷ್ಠನ್ ತಸ್ಯಾಹಂ ಭೃಚಮುದ್ವಿಜೇ. ಕ್ರೂರ ಚಪಲನೇತ್ರೋಯಂ, ಅದೇ ರೀತಿ ಕ್ರೂರವಾಗಿರುವ ತಟಪಟನೆ ಆಡುವ ಕಣ್ಣುಗಳ ಕೌಶಿಕ ಅಂದರೆ ಗೂಬೆ, ಮಾಂ ನಿರೀಕ್ಷತೆ ನನ್ನನ್ನು ನೋಡ್ತಾ ಇದೆ. ನಗ ಶಾಖಾಗತಸ್ತಿಷ್ಠನ್, ಮರದ ಕೊಂಬೆಯೊಂದರಲ್ಲಿ ಇದೆ.
ತಸ್ಯಾಹಂ ಭೃಶ ಮೃದ್ವಿಜೇ, ನನಗೆ ಬಹಳ ಭಯ ಆಗ್ತಾ ಇದೆ. ಸತಾಂ ಸಾಪ್ತಪದಂ ಮಿತ್ರಂ ಸ ಸಖಾ ಮೇತ್ಸಿ ಪಂಡಿತಃ ಸವಾತಕಂ ಕರಿಷ್ಯಾಮಿ ನಾಸ್ತಿ ತೇ ಪ್ರಾಣತೋ ಭಯಂ. 7 ಹೆಜ್ಜೆಗಳು ಜೊತೆಯಾಗಿ ನಡೆದರೆ ಗೆಳೆಯ ಅಂತಾರೆ. ಸವಾತಕಂ ಕರಿಷ್ಯಾಮಿ ನಾಸ್ತಿ ತೇ ಪ್ರಾಣತೋ ಭಯಂ, ನಾನು ಅದನ್ನು ಆಗಗೊಡುತ್ತೇನೆ, ಮೈತ್ರಿ ಧರ್ಮವನ್ನು ಪಾಲಿಸುತ್ತೇನೆ, ನಿನಗೆ ಪ್ರಾಣದ ಭಯ ಬೇಡ. ನಹಿ ಶಕ್ನೋತಿ ಮಾರ್ಜಾರ ಪಾಶಂ ಛೇತ್ತುಂ ಮಯಾ ವಿನ ಅಹಂ ಛೇತ್ಸ್ಯಾಮಿ ತೇ ಪಾಚಂ ಯದಿ ಮಾಂ ತ್ವಂ ನ ಹಿಂಸಸಿ. ನಾನೊಬ್ಬನೇ ಈ ಬಲೆಯ ದಾರಗಳನ್ನು ಹರೆಯಬಲ್ಲೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ಸುಳ್ಳು. ನಾನು ನಿನ್ನ ಬಲೆಯ ಹಗ್ಗಗಳನ್ನು ಕತ್ತರಿಸಬಲ್ಲೆ. ಒಂದು ಷರತ್ತು, ನೀನು ನನಗೆ ಹಿಂಸೆ ಕೊಡಬಾರ್ದು. ತ್ವಮಾಶ್ರಿತೋ ದ್ರುಮಸ್ಯಾಗ್ರಂ ಮೂಲಂ ತ್ವಹಮುಪಾಶ್ರಿತಃ ಶಿರೋಷಿತಾ ಉಭಾವಾಂ ವೃಕ್ಷೇಸ್ಮಿನ್ ವಿದಿತಂ ಹಿ ತತ್. ನೋಡು, ನಾನು ನೀನು ಒಂದೇ ದೇಶದವರು. ನಾನು ಮರದ ಕೆಳಗಡೆ ಇದ್ದೇನೆ, ನೀನು ಮರದ ಮೇಲ್ಗಡೆ ಇದ್ದಿ. ದೀರ್ಘಕಾಲದಿಂದ ವಾಸ ಮಾಡಿದ್ದೇವೆ. ಯಸ್ಮಿನ್ ನಾಶ್ವಸತೆ ಕಶ್ಚಿತ್ ಯಶ್ಚ ನಾಶ್ವಾಸತೆ ಕ್ವಚಿತ್ ನತೌ ಧೀರಾ ಪ್ರಶಂಸಂತಿ ನಿತ್ಯಮುದ್ವಿಗ್ನಚೇತಸೌ. ಯಸ್ಮಿನ್ ಆಶ್ವಸತೆ ಕಶ್ಚಿತ್, ಯಾರೋ ಒಬ್ಬ ಮಿತಿಮೀರಿ ನಂಬುತ್ತಾನೆ, ಒಬ್ಬ ಮಿತಿಮೀರಿ ನಂಬೋದೇ ಇಲ್ಲ. ಅವರಿಬ್ಬರನ್ನು ಪ್ರಜ್ಞಾವಂತರು ಹೊಗಳುವುದಿಲ್ಲ. ಯಾಕೆಂದರೆ ಇಬ್ಬರೂ ಕೂಡ ಉದ್ವಿಗ್ನರಾಗಿ ವಿಪರೀತ ಟೆನ್ಷನ್ಗೊಳಗಾಗಿ ಕಾರ್ಯ ಯಾವುದು ಅಕಾರ್ಯ ಯಾವುದು ಅಂತ ತಿಳಿದಿರೋದಿಲ್ಲ. ತಸ್ಮಾದ್ ವಿವರ್ಧತಾಂ ಪ್ರೀತಿ ಸತ್ಯಂ ಸಂಗತಮಸ್ತು ನೌ ಕಾಲಾತೀತಮಿಹಾರ್ಥಂ ಹಿ ನ ಪ್ರಶಂಸಂತಿ ಪಂಡಿತಾ. ಅದರಿಂದ ನಮ್ಮಿಬ್ಬರಲ್ಲಿ ಪ್ರೀತಿ ಬೆಳೆಯಲಿ, ಸತ್ಯ ಅನ್ನೋದು ನಮ್ಮಿಬ್ಬರ ಜೊತೆಗಿರಲಿ. ಕಾಲಾತೀತವಾದ ಸಂಗತಿಯನ್ನು, ಯಾವುದೇ ಒಂದು ಸಂಗತಿ ಆಗಲಿ, ಪ್ರಯೋಜನ ಆಗಲಿ, ಅದಕ್ಕೊಂದು ಕಾಲ ಅಂತ ಇರುತ್ತೆ. ಆ ಕಾಲಾತೀತವಾಗಿದ್ದನ್ನು ಯಾರೂ ಕೂಡ ಮೆಚ್ಚೋದಿಲ್ಲ. ಔಟ್ಡೇಟೆಡ್ ಆಗಿರೋದು ಯಾವುದೂ ಕೂಡ ಅಸಂಗತವೇ. ಅದು ಯಾವುದೇ ಆಗಿರಲಿ, ಯಾವುದೇ ಥಿಯರಿ ಆಗಿರಲಿ, ಕಾಲಾತೀತವಾದದ್ದು ಯಾವಾಗಲೂ ಕೂಡ ಅಂದರೆ ಔಟ್ಡೇಟೆಡ್ ಆಗಿದ್ದು ಎಲ್ಲ ಸಂದರ್ಭದಲ್ಲಿ ಅದು ಅಸಂಗತ. ಎಲ್ಲ ಕ್ಷೇತ್ರದಲ್ಲಿಯೂ ಅಷ್ಟೆ ಅಲ್ವೇ? ಅದರಿಂದಾಗಿ ಕಾಲಾತೀತಂ ಅರ್ಥಂ ಪಂಡಿತಾ ನ ಪ್ರಶಂಸಂತಿ. ಅರ್ಥಯುಕ್ತಿಮಿಮಾಂ ತಾವತ್ ಯಥಾ ಭೂತಾಂ ನಿಚಾಮಯ ತವ ಜೀವಿತಮಿಚ್ಛಾಮಿ ತ್ವಮ್ಮಮೇಚ್ಛಸಿ ಜೀವಿತಂ. ಒಳ್ಳೆಯ ಪ್ರಯೋಜನದ ಒಪ್ಪಂದವನ್ನು ನಾನು ನಿನ್ನ ಮುಂದೆ ಇಡ್ತೇನೆ. ಕೇಳು, ನೀನು ಬದುಕ್ತೀಯ, ನಾನು ಬದುಕ್ತೀನಿ. ಕಶ್ಚಿತ್ತರತಿ ಕಾಷ್ಠೇನ ಸುಗಂಭೀರಾಂ ಮಹಾನದೀಂ ಸತಾರಯತಿ ತತ್ಕಾಷ್ಠಂ ಸ ಚ ಕಾಷ್ಠೇನ ತಾರ್ಯತೆ. ಒಂದು ದೊಡ್ಡ ದಿಮ್ಮಿ ಇತ್ತು ಅಂದರೆ, ಮರದ ದಿಮ್ಮಿ. ಪ್ರವಾಹದಲ್ಲಿ ಸಿಕ್ಕಿಬಿದ್ದವ ಮರದ ದಿಮ್ಮಿಯನ್ನು ಇಟ್ಟುಕೊಂಡು ಪಾರಾಗ್ತಾನೆ. ದಿಮ್ಮಿಯೂ ತೀರಕ್ಕೆ ಬರುತ್ತೆ, ಮನುಷ್ಯನೂ ತೀರಕ್ಕೆ ಬರ್ತಾನೆ. ಇಬ್ಬರೂ ಒಬ್ರಿಗೊಬ್ರು ಸಹಕಾರಿಗಳಾಗಿದ್ದರೆ ಈದೃಚೋ ನ ಕ್ರಿಯಾಯೋಗೋ ಭವಿಷ್ಯತಿ ಸುವಿಸ್ತರಃ ಅಹಂ ತ್ವಾಂ ತಾರಯಿಷ್ಯಾಮಿ ಮಾಂಚತ್ವಂ ತಾರಯಿಷ್ಯಸಿ. ನಾವಿಬ್ಬರೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾನು ನಿನ್ನನ್ನು ದಾಟಿಸ್ತೇನೆ, ನಿನ್ನನ್ನು ದಾಟಿಸು. ಏವ ಮುಕ್ತ್ವಾತು ಫಲಿತಃ ತಮರ್ಥಮುಭಯೋರ್ಹಿತಂ ಹೇತುಮದ್ಗ್ರಹಣೀಯಂಚ ಕಾಲಾಪೇಕ್ಷಿ ವ್ಯತಿಷ್ಠತಾ. ಈ ರೀತಿಯಾಗಿ ಹೇಳಿ ಕೂಡಲೇ ಕಡಿಲಿಲ್ಲ ಅದು ಬಲೆಯ ದಾರಗಳನ್ನು. ಒಂದು ಸ್ವಲ್ಪ ಹೊತ್ತು ಕಾಯಿತು. ಕಾದ ಮೇಲೆ ಅದು ಭೂಮಿಯಲ್ಲಿ ಇದ್ದಾಗ ಏನಾಗುತ್ತೆ, ಅದರ ವಾಸನೆ ಭೂಮಿಯಲ್ಲೇ ಇರುವ ಮುಂಗುಸಿಗೆ ತಾಗತ್ತೆ. ಆಯ್ತಾ? ಬುದ್ಧಿಮಾನ್ ವಾಕ್ಯ ಸಂಪನ್ನ ತದ್ವಾಕ್ಯಮನುವರ್ತಯನ್. ಆಗ ಮಾರ್ಜಾರ ನೋಡಿತು,
ಸ್ವಾಂ ಅವಸ್ಥಾಂ ಪ್ರತೀಕ್ಷಾನ್ಯಾಂ ಸಾಮ್ನೈವ ಪ್ರತ್ಯಪೂಜಯತ್. ಬೆಕ್ಕಿಗೂ ಗೊತ್ತಾಯಿತು. ಏಕೆಂದರೆ ಅದೇ ಆಗಲೇ ಇಲ್ಲಿ ಬಂತಲ್ಲ, ನೀವು ಶತ್ರುತ್ವ ಮಾಡುವುದಾದರೂ ಕೂಡ ಜ್ಞಾನಿಗಳ ಇದು ಪಂಡಿತರ ಜೊತೆಗೆ, ಬುದ್ಧಿವಂತರ ಜೊತೆಗೆ ಮಾಡಿ. ನಿಮ್ಮ ಸ್ಪರ್ಧೆ ಯಾವತ್ತಿದ್ರೂ ಬುದ್ಧಿವಂತರ ಜೊತೆಗೆ ವಿನಃ ದಡ್ರ ಜೊತೆಗಲ್ಲ ಅಂತ ಕರೆಕ್ಟಾಗಿ ಆರಿಸಿಕೊಂಡಿದೆ ಇಲಿ. ಅದು ಯೋಚನೆ ಮಾಡಿತಂತೆ. ಸಾಮ್ನೈವ ಪ್ರತ್ಯಪೂಜಯತ್. ಅದು ಸಂತೈಸ್ತಾ ಉತ್ತರ ಕೊಡ್ತು. ಅದು ಹೇಗಿತ್ತದು? ತತಸ್ತೀಕ್ಷ್ಣಾಗ್ರದಶನಃ ವೈಢೂರ್ಯಮಣಿಲೋಚನಃ ಮೂಷಿಕಂ ಮಂದಮುದ್ವೀಕ್ಷ್ಯ ಮಾರ್ಜಾರೋ ವಾಕ್ಯಮಬ್ರವೀತ್. ತೀಕ್ಷ್ಣವಾದ ಕೋರೆ ಹಲ್ಲುಗಳ, ವೈಢೂರ್ಯಮಣಿಲೋಚನಃ ಹಸಿರು ಬಣ್ಣದ ಕಣ್ಣುಗಳ ಆ ಬೆಕ್ಕು, ಮೂಷಿಕಂ ಮಂದಮುದ್ವೀಕ್ಷ್ಯ ನಿಧಾನವಾಗಿ ನೋಡ್ತಾ ಹೇಳಿತಂತೆ ಬೆಕ್ಕು, ನಂದಾಮಿ ಸೌಮ್ಯ ಭದ್ರಂತೆ ಯೋ ಮಾಂ ಜೀವಿತುಮಿಚ್ಛಸಿ ಶ್ರೇಯಶ್ಚ ಯದಿ ಜಾನೀಚೆ ಕ್ರಿಯತಾಂ ಮಾ ವಿಚಾರಯ. ಸಂತೋಷ, ನನ್ನ ಗೆಳೆತನಕ್ಕೆ ಬಂದಿದ್ದು ಸಂತೋಷ. ನಮಗಿಬ್ಬರಿಗೂ ಒಳ್ಳೆಯದು ಅಂದರೆ ಮಾಡು. ಅಯಂ ಹಿ ದೃಢಮಾಪನ್ನಃ ತ್ವಂ ಆಪನ್ನತರೋ ಮಯ ದ್ವಯೋರಾಪನ್ನಯೋಸ್ಸಂಧಿ ಕ್ರಿಯತಾಂ ಮಾ ವಿಚಾರಯ. ನಾನೂ ಆಪತ್ತಿಗೊಳಗಾಗಿದ್ದೇನೆ, ನೀನು ನನಗಿಂತ ಹೆಚ್ಚು ಆಪತ್ತಿಗೊಳಗಾಗಿದ್ದಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಬೆಕ್ಕಿನ ಮಾಂಸ ಯಾರೂ ತಿನ್ನಲ್ಲ. ಆದರೆ ಇವನ ವಿಚಾರ ಹೇಳಲಿಕ್ಕೆ ಬರೋಲ್ಲ. ಈ ಬೇಡ ಏನು ಇಲ್ಲ ಅಂಥೇಳಿ ನನ್ನೂ ಕೂಡ ಗೆಬರ್ಕೊಂಡು ತಿನ್ಬೋದು, ಯಾರಿಗೂ ಗೊತ್ತು. ಅದರಿಂದಾಗಿ ದ್ವಯೋರ್ ಆಪನ್ನಯೋ ಸಂಧಿ, ನಾನು ಆಪತ್ತಿನಲ್ಲಿದ್ದೇನೆ, ನೀನು ಆಪತ್ತಿನಲ್ಲಿದ್ದಿ. ಅದರಿಂದಾಗಿ ಸಂಧಿಕ್ರಿಯತಾಂ, ಕಾಂಪ್ರಮೈಸ್ ಮಾಡ್ಕೋ. ವಿಧತ್ ಸ್ವಪ್ರಾಪ್ತ ಕಾಲಂ ಯತ್ ಕಾರ್ಯಂ ಸಿದ್ಧ್ಯತು ಚಾವಯೋ ಮಯಿ ಕೃಚ್ಛ್ರಾದ್ವಿನಿರ್ಮುಕ್ತೆ ನ ವಿನಶ್ಯತಿ ತೇ ಕೃತಂ. ಆದರೆ ನಾನು ಬಿಡುಗಡೆ ಆದಮೇಲೆ ನಿನ್ನನ್ನು ಯಾವುದೇ ಕಾರಣಕ್ಕೂ ದೂರ ಇಡೋಲ್ಲ. ತೇ ಕೃತಂ ನ ವಿನಶ್ಯತಿ, ನಿನ್ನ ಉಪಕಾರವನ್ನು ಮರೆಯೋದಿಲ್ಲ. ತ್ಯಕ್ತಮಾನೋಸ್ಮಿ ಭಕ್ತೋಸ್ಮಿ ಶಿಷ್ಯಸ್ತ್ವದ್ಧಿತ ಕೃತ್ ತಥಾ ತಥಾ ನಿದೇಶವರ್ತಿ ಚ ಭವಂತಂ ಶರಣಂ ಗತಃ. ತ್ಯಕ್ತಮಾನೋಸ್ಮಿ, ನಾನು ಬೆಕ್ಕು ಅನ್ನುವ ಘನವಾದ ಪ್ರತಿಷ್ಠೆಯನ್ನು ಬಿಡ್ತಾ ಇದ್ದೇನೆ. ನಿನ್ನ ಭಕ್ತನಾಗಿದ್ದೇನೆ, ನಿನ್ನ ಶಿಷ್ಯನಾಗಿದ್ದೇನೆ, ನಿನಗೆ ಹಿತವನ್ನು ಉಂಟು ಮಾಡುತ್ತೇನೆ, ನೀನು ಹೇಳ್ದಾಗ ಕೇಳ್ಕೊಂಡಿರ್ತೇನೆ. ಇತ್ಯೇವ ಮುಕ್ತ ಫಲಿತೋ ಮಾರ್ಜಾರಂ ವಶಮಾಗತಂ ವಾಕ್ಯಂ ಹಿತಮುವಾಚೇದಂ ಅಭಿಜಾತಾರ್ಥಮರ್ಥವಿತ್. ಆಗ ಫಲಿತ ಅನ್ನುವ ಇಲಿ ಈ ರೋಮಶಾಂತ್ ಅನ್ನುವ ಬೆಕ್ಕನ್ನು ಕುರಿತು ಹೇಳಿತಂತೆ, ಉದಾರಂ ಯದ್ಭವಾನಾಹ ನಹಿತಚ್ಚಿತ್ರಂ ಭವದ್ವಿಧೆ ವಿಹಿತೋ ಯಸ್ತು ಮಾರ್ಗೋ ಮೇ ಹಿತಾರ್ಥಂ ಶೃಣ್ವಿದಂ ಮಮ. ಹೌದು, ನಿನ್ನಂಥವ್ರು ಹೇಳೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ವಿಹಿತೋ ಯಸ್ತು ಮಾರ್ಗೋ ಮೇ ಹಿತಾರ್ಥಂ ಶೃಣ್ವಿದಂ ಮಮ. ನೀನು ಒಳ್ಳೆಯ ದಾರಿಯನ್ನು ಆಯ್ದುಕೊಂಡಿದ್ದಿ. ಹೇಳ್ತೇನೆ ಕೇಳು. ಅಹಂತ್ವಾನುಪ್ರವೇಕ್ಷ್ಯಾಮಿ ನಕುಲಾನ್ಮೇ ಮಹದ್ಭಯಂ ತ್ರಾಯಸ್ವ ಮಾಮಾವಧಿಶ್ಚ ಶಕ್ತೋಸ್ಮಿ ತವ ಮೋಕ್ಷಣೇ. ನಾನು ನಿನ್ನ ಹೊಟ್ಟೆ ಒಳಗಡೆ ಸೇರ್ಕೋತೇನೆ. ನನ್ನನ್ನು ನೀನು ಕೊಂದು ಬಿಡಬಹುದು, ಆದರೆ ಕೊಲ್ಲಬೇಡ. ಯಾಕೆ ಅಂದರೆ ಬಲೆಯಿಂದ ನಾನು ಬಿಡಿಸುವವ. ಈಗ ನಿನ್ನ ಹೊಟ್ಟೆ ಒಳಗಡೆ ಸೇರ್ಕೋತೇನೆ. ಉಲೂಕಾತ್ ಚಾಪಿ ಮಾಂ ರಕ್ಷಾ ಕ್ಷುದ್ರ ಪ್ರಾರ್ಥಯತೀಹ ಮಾಂ ಅಹಂ ಚೇತ್ಸ್ಯಾಮಿ ತೇ ಪಾಚಾನ್ ಸಖೇತ ಸತ್ಯೇನ ತೇ ತಪೆ. ಗೂಬೆಯಿಂದಲೂ ಭಯ. ನನ್ನನ್ನು ವಿಪರೀತವಾಗಿ ಕೇಳ್ತಾ ಇದ್ದಾನವನು. ನಾನು ನಿನ್ನ ಪಾಶಗಳನ್ನು ಸೀಳ್ತೇನೆ, ಇದು ನನ್ನಿ ದಿಟ, ನನ್ನಾಣೆ. ತದ್ವಚ ಸಂಗತಂ ಶ್ರುತ್ವಾ ಲೋಮಚೋ ಯುಕ್ತಮರ್ಥವತ್ ಹರ್ಷಾದು ದೀಕ್ಷಫಲಿತಂ ಸ್ವಾಗತೇನಾಭ್ಯಪೂಜಯತ್. ಆಗ ಸಂತೋಷದಿಂದ
ಇಲಿಯನ್ನು ಬರಮಾಡಿಕೊಂಡಿತಂತೆ. ಸವಿಚಿಂತ್ಯಾಬ್ರವೀದ್ಧೀರ ಪ್ರೀತಸ್ತ್ವರಿತ ಏವ ಚ ಕ್ಷಿಪ್ರಮಾಗಚ್ಚ ಭದ್ರಂತೆ ತ್ವಮ್ಮೆ ಪ್ರಾಣ ಸಮಸ್ಸಖಾ. ಎಲೈ ಇಲಿ ಎಂಬ ಗೆಳೆಯನೇ, ಬಾ, ನನ್ನ ಪ್ರಾಣಕ್ಕೆ ಎಣೆಯಾದವನು ನೀನು. ತವ ಪ್ರಾಜ್ಞ ಪ್ರಸಾದಾಧಿ ಪ್ರಿಯಂ ಪ್ರಾಪ್ಸ್ಯಾಮಿ ಜೀವಿತಂ ಯದ್ಯದೇವಂಗತೇನಾದ್ಯ ಶಕ್ಯಂ ಕರ್ತುಂ ಮಯಾ ಸಹ ಮಯಾ ತವ. ನಾನು ಈಗ ಈ ದುರ್ಭರ ಪರಿಸ್ಥಿತಿಯಲ್ಲಿ ಏನು ಮಾಡಬಹುದೋ ಅದನ್ನು ಮಾಡ್ತೇನೆ. ತದಾಜ್ಞಾಪಯ ಕರ್ತಾಸ್ಮಿ ಸಿದ್ಧಿರೇವಾಸ್ತು ನೌಸಖೆ. ನೀನು ಏನು ಹೇಳ್ತೀಯೋ ಅದನ್ನು ನಾನು ಪಾಲಿಸುತ್ತೇನೆ. ಅಸ್ಮಾತ್ತೇತಂ ಚಯಾನ್ಮುಕ್ತಃ ಸಮಿತ್ರ ಗಣಬಾಂಧವ ಸರ್ವಕಾರ್ಯಾಣಿ ಕರ್ತಾಹಂ ಪ್ರಿಯಾಣಿ ಚ ಹಿತಾನಿ ಚ. ನನ್ನನ್ನು ಒಂದ್ಸರ್ತಿ ಬಿಡಿಸ್ಬಿಡು. ನನ್ನ ಬಂಧುಗಳು, ನನ್ನ ಮಿತ್ರರು ಎಲ್ಲರೂ ಸೇರಿಕೊಂಡು ನಿನ್ನ ಕೆಲಸ ಮಾಡ್ತೀವಿ. ಮುಕ್ತಶ್ಚ ವ್ಯಸನಾದಸ್ಮಾತ್ ಸೌಮ್ಯಾಹಮಪಿ ನಾಮತೆ ಪ್ರೀತಿ ಮುತ್ಪಾದಯೇ ಹಂಚೆ ಪ್ರತಿಕರ್ತುಂ ಚ ಶಕ್ನುಯಾಮ್. ಈ ಸಮಯಕ್ಕೆ ಮಾತ್ರ ನಮ್ಮ ಗೆಳೆತನ ಮೀಸಲಾಗಿಲ್ಲ. ಆಪತ್ತಿರದ ಸಮಯದಲ್ಲಿಯೂ ನಮ್ಮಿಬ್ಬರ ಗೆಳೆತನ ಹೀಗೆ ಮುಂದುವರಿಯಲಿದೆ. ಏವಮಾಶ್ವಾಸಿತೋ ವಿದ್ವಾನ್ ಮಾರ್ಜಾರೇಣ ಚ ಮೂಷಿಕಃ ಪ್ರವಿವೇಶ ಸುವಿಸ್ತ್ರಬ್ಧಃ ಸಮ್ಯಗಂಗೀಚಕಾರಃ. ಇಲಿ ಯಾವ ಸಂಶಯವನ್ನು ಪಡೆಯದೆ ಒಳಗಡೆ ನುಗ್ಗಿತಂತೆ. ಗ್ರಾಹಯಿತ್ವಾತಿತಂ ಸ್ವಾರ್ಥಂ ಮಾರ್ಜಾರಂ ಮೂಷಿಕಸ್ತದಾ ಮಾರ್ಜಾರೋ ರಸಿ ವಿಸ್ತ್ರಬ್ಧಃ ಸುಶ್ವಾಪ ಪಿತೃಮಾತೃವತ್. ಇಲಿಯ ಎದೆಯ ಮೇಲೆ ಸುಖವಾಗಿ ಮಲ್ಕೊಂಡಿತಂತೆ. ಹೇಗೆ? ಸುಶ್ವಾಪ ಪಿತೃಮಾತೃವತ್, ತಂದೆ ತಾಯಿಗಳ ಮೇಲೆ ಮಗು ಮಲಗಿದ ಹಾಗೆ ಮಲಗಿತಂತೆ. ನಿಲೀನಂ ತಸ್ಯ ಗಾತ್ರೇಚು ಮಾರ್ಜಾರಸ್ಯಾಥ ಮೂಚಿಕಂ ತಂ ದೃಷ್ಟ್ವಾ ನಕುಲೋ ಲೂಕೌ ನಿರಾಶೌ ಜಗ್ಮತುರ್ಗೃಹಂ. ಆಮೇಲೆ ಅದು ಏನು ಮಾಡಿತು, ಮುಂಗುಸಿಗೆ ಬೆಕ್ಕನ್ನು ಹೊಡಿಲಿಕ್ಕಾಗಲ್ಲ, ಗೂಬೆಗೆ ಕಾಣಲಿಲ್ಲ. ಅದರಿಂದಾಗಿ ನಿರಾಶವು ಜಗ್ಮತುಸ್ತದ ಗೃಹಾನ್, ಮತ್ತು ಅದಕ್ಕೂ ಗೊತ್ತಾಗಲಿಲ್ಲ ಹದ್ದಿಗೆ. ಅವರೆಲ್ಲ ಅವ್ರವ್ರ ಪಾಡಿಗೊಟ್ಟೋದ್ರು. ಲೀನಸ್ಸ ತಸ್ಯ ಗಾತ್ರೇಚು ಫಲಿತೋದೇತ ಕಾಲವಿತ್ ಚಿಚ್ಛೇದ ಪಾಚ ನೃಪತೆ ಕಾಲಾಕಾಂಕ್ಷಿ ಶನೈಶನೈ. ಆ ರಾತ್ರಿ ಇಡೀ ಕಳೆಯಿತು. ಬೆಳಗ್ಗೆ ಆಗ್ತಾ ಇದೆ. ಇಷ್ಟೊತ್ತಿಗೆಲ್ಲ ಆಗುವಾಗ ಬೆಳಮುಂಜಾನೆ ಆಗಿದೆ. ಅವಾಗ ನಿಧಾನವಾಗಿ ಕಾಲಾಕಾಂಕ್ಷಿ ಶನೈಶನೈ ಚಿಚ್ಛೇದ, ಮೆಲ್ಲಗೆ ಮೆಲ್ಲಗೆ ಕಡಿತಾ ಇದೆ. ಅಥ ಬಂದ ಪರಿಕ್ಷಿಪ್ತೋ ಮಾರ್ಜಾರೋ ವೀಕ್ಷ ಮೂಷಿಕಂ ಛಿಂದಂತಂ ವೈ ತದಾ ಪಾಚಾನ್ ಅತ್ವರಂತಂ ತ್ವರಾನ್ವಿತಃ. ಬೆಕ್ಕಿಗೆ ಬೇಗ ಪಾರಾಗಬೇಕು ಅಂತನ್ನುವ ಅವಸರ. ಇಲಿಗೆ ಸಾವಧಾನವಾಗಿ ಕಡಿತಾ ಇದೆ. ಮಾರ್ಜಾರಃ ಕಿಂ ಸೌಮ್ಯನಾಭಿತ್ವರತೆ ಕಿಂಕೃತಾರ್ಥೋ ವಮನ್ಯತೆ ಛಿಂದಿ ಪಾಚಮಮಿತ್ರಜ್ಞ ಪುರಾಶ್ವಪಚಯೇತಿ ಸಹ. ಏಯ್, ಯಾಕೆ ತಡ ಮಾಡ್ತಾ ಇದ್ದಿ? ನಿನ್ನ ಕೆಲಸ ಆಗೋಯ್ತು ಅಂತ ನಿಧಾನ ಮಾಡ್ತಿದ್ಯೇನು? ಪುರಾಶ್ವಪಚಯೇತಿನಃ. ಆ ಶ್ವಪಚ ಅಂದರೆ ನಾಯಿ ತಿನ್ನುವವ. ನಾಯಿನೇ ತಿನ್ನೋನು ಬೆಕ್ಕನ್ನು ಬಿಡ್ತಾನೆ? ಬೇಗ ಬಂದ್ಬಿಡ್ತಾನವನು, ಬೇಗ ಕತ್ತರಿಸು. ಆಗ ನಗ್ತಾ ಮೂಷಿಕ ಹೇಳ್ತಂತೆ, ತೂಷ್ಣೀಂ ಭವನತೆ ಸೌಮ್ಯ ತ್ವರ ಕಾರ್ಯಾನ ಸಂಭ್ರಮ. ಎಲೈ ಸೌಮ್ಯನೇ, ಏನು ಟೆನ್ಷನ್ ಮಾಡ್ಕೋಬೇಡ. ತ್ವರ ಕಾರ್ಯ, ಅವಸರ ಪಡಬೇಡ. ನ ಸಂಭ್ರಮ, ಟೆನ್ಷನ್ ಬೇಡ. ವಯಮೇವಾತ್ರ ಕಾಲಜ್ಞಾ ನ ಕಾಲ ಪರಿಹಾಸ್ಯತೆ. ಕಾಲದ ಬಗ್ಗೆ ನಮಗಿರೋ ಕ್ಲಾರಿಟಿ ನಿನಗೆಲ್ಲೋ ಇದೆ. ಅಕಾಲೇ ಕೃತ್ಯಮಾರಬ್ಧಂ ಕರ್ತುರ್ನಾರ್ಥಾಯ ಕಲ್ಪತೆ ತದೇವ ಕಾಲ ಆರಬ್ಧಂ ಮಹತೇರ್ಥಾಯ ಕಲ್ಪತೆ. ಕಾಲವಲ್ಲದ ಕಾಲದಲ್ಲಿ ಕೆಲಸ ಶುರು ಮಾಡಿದ್ರೆ ಪ್ರಯೋಜನ ಆಗತ್ತೇನೋ? ಸರಿಯಾದ ಕಾಲದಲ್ಲಿ ಆರಂಭಿಸಿದರೆ ಒಳ್ಳೆ ಫಲ ಸಿಗತ್ತೆ. ಅಕಾಲೇ ಮಿತ್ರ ಮುಕ್ತಾನ್ಮೇ ತ್ವತ್ತ ಏತ ಭವೇದ್ಭಯಂ ತಸ್ಮಾತ್ ಕಾಲಂ ಪ್ರತೀಕ್ಷಸ್ವ ಕಿಮಿತಿ ತ್ವರಸೆ ಸಖೇ. ನೀನು ಅವಸರ ಮಾಡಿಸ್ತಿ ಅಂತ ನಾನು ಮೊದಲೇ ಬಿಡಿಸ್ಬಿಟ್ರೆ ನಿನ್ನಿಂದಲೇ ನನಗೆ ಭಯ ಇದೆ. ಅದರಿಂದಾಗಿ ನನಗೆ ಯಾವಾಗ ಬಿಡಿಸ್ಬೇಕು ಅಂತ ಗೊತ್ತು. ಸುಖವಾಗಿರು ನೀನು.
ಯಾವತ್ ಪಶ್ಯಾಮಿ ಚಾಂಡಾಲ ಮಾಯಾಂತಂ ಶಸ್ತ್ರಪಾಣಿನಂ ತತಶ್ಚೇತ್ಸ್ಯಾಮಿ ತೇ ಪಾಚಂ ಪ್ರಾಪ್ತೆ ಸಾಧಾರಣೇ ಭಯೇ. ಅವನು ದೂರ ಕಾಣಲಿ ಚಂಡಾಲ, ಅವಾಗ ಪೂರ್ತಿ ಕತ್ತರಿಸ್ತೇನೆ. ಅದಕ್ಕಿಂತ ಮೊದಲು ನಾನು ಕತ್ತರಿಸೋಲ್ಲ. ತಸ್ಮಿನ್ ಕಾಲೇ ಪ್ರಮುಕ್ತಸ್ತ್ವಂ ತರುಮೇವಾಧಿರೋಕ್ಷಸೆ ನಹಿತೆ ಜೀವಿತಾದನ್ಯತ್ ಕಿಂಚಿತ್ ಕೃತ್ಯಂ ಭವಿಷ್ಯತಿ. ಅವನು ದೂರ ಬರ್ತಾ ಇದ್ದಾಗ ಬಿಡಿಸಿದ್ರೆ ನೀನು ಮೇಲ್ಗಡೆ ಓಡ್ತಿ, ನಾನು ಬಿರುದಲ್ಲಿ ಸೇರ್ಕೋತೇನೆ. ತಸ್ಮಿನ್ ಕಾಲೇ ಪಿಚ ತಥಾ ದಿವಾ ಕೀರ್ತಿ ಭಯಾರ್ಜಿತಃ ಮಮನ ಗ್ರಹಣೇ ಚಕ್ತಃ ಪಲಾಯನ ಪರಾಯಣ. ಯಾಕೆಂದರೆ ಅವನ ಭಯದಿಂದ ನನ್ನನ್ನು ಹಿಡಿಯಲ್ಲ ನೀನು. ತಥೋ ಭವತ್ಯಪಕ್ರಾಂತೆ ತ್ರಸ್ತೆ ಭೀತೆ ಚ ಲುಬ್ಧಕಾತ್ ಅಹಂ ಬಿಲಂ ಪ್ರವೇಕ್ಷ್ಯಾಮಿ ಭವಾನ್ ಶಾಖಾಂ ಗಮಿಷ್ಯಸಿ. ಅವನು ಏನಾದರೂ ಬರೋದಕ್ಕಿಂತ ಮೊದಲು ನಾನು ನಿನ್ನನ್ನು ಬಿಡಿಸಿದ್ರೆ ನನ್ನನ್ನು ತಿಂದು ನೀನು ತಪ್ಪಿಸ್ಕೊಳ್ತೀಯ. ಏವ ಮುಕ್ತಸ್ತು ಮಾರ್ಜಾರೋ ಮೂಷಿಕೇಣಾತ್ಮನೋ ಹಿತಂ ವಚನಂ ವಾಕ್ಯತತ್ವಜ್ಞೋ ಜೀವಿತಾರ್ಥಿ ಮಹಾಮತಿ. ಆಗ ಬೆಕ್ಕು ಏನು ಪ್ಲ್ಯಾನ್ ಹಾಕ್ಕೊಂಡಿತ್ತು ಅದೆಲ್ಲ ಫೇಲ್ಯೂರ್ ಆಯ್ತಲ್ಲ. ಬೆಕ್ಕಿಗೆ ಇದು ನಾನು 2 ಹೆಜ್ಜೆ ಮುಂದಿದ್ರೆ ಇದು 4 ಹೆಜ್ಜೆ ಮುಂದೆ ಇದೆ ಅಂತ ಅನ್ನಿಸಿಬಿಡ್ತು. ಆದರೆ ಅಲ್ಲಿ ಹೇಳೋ ಹಾಗಿಲ್ಲ, ಯಾಕೆಂದರೆ ಈಗಿರೋ ಪ್ರಯೋಜನವೂ ಇರಲ್ಲ. ಅದರಿಂದಾಗಿ ನಿಧಾನವಾಗಿ ಹೇಳಿತಂತೆ, ಮಾರ್ಜಾರಃ ನಹ್ಯೇವಂ ಮಿತ್ರ ಕಾರ್ಯಾಣಿ ಪ್ರೀತ್ಯಾ ಕುರ್ವಂತಿ ಸಾಧವಃ ಯಥಾ ತ್ವಂ ಮೋಕ್ಷಿತ ಕೃಚ್ಛ್ರಾತ್ ತ್ವರಮಾಣೇನ ವೈಮಯ. ಅಲ್ಲಯ್ಯ, ನಿನ್ನ ರಕ್ಷಣೆಗೆ ನಾನು ಗಡಿಬಿಡಿಯಿಂದ ನಿನ್ನ ರಕ್ಷಣೆ ಮಾಡಿದೆ, ಆದರೆ ನೀನೇನು ಮಾಡ್ತಾ ಇದ್ದಿ? ನಿಧಾನವಾಗಿ ಮಾಡ್ತಾ ಇದ್ದಿ. ಇದು ಸಜ್ಜನರ ಲಕ್ಷಣವೋ? ತಥಾ ಹಿ ತ್ವರಮಾಣೇನ ತ್ವಯಾ ಕಾರ್ಯಮಿದಂ ತವ ಯತ್ನಂ ಕುರು ಮಹಾಪ್ರಾಜ್ಞ ಯಥಾ ಸ್ವಸ್ತ್ಯಾವಯೋರ್ಭವೇತ್. ಪ್ರಯತ್ನ ಪಡು, ನಮ್ಮಿಬ್ಬರಿಗೂ ಒಳ್ಳೆಯದಾಗುವಂತೆ ಆಗಬೇಕು ಅಂದರೆ ಬೇಗ ಮಾಡು. ಅಥವಾ ಪೂರ್ವವೈರಂ ತಂ ಸ್ಮರನ್ ಕಾಲಂ ಜಿಹೀರ್ಚತಿ ಪಶ್ಚ ದುಷ್ಕೃತ ಕರ್ಮನಸ್ತ್ವಂ ವ್ಯಕ್ತಮಾಯುಕ್ಷಯೋ ಮಮ. ಪೂರ್ವವೈರವನ್ನು ಸ್ಮರಣೆ ಮಾಡ್ತಾ ಇದ್ದಿ ನೀನು, ಆಯ್ತಾ? ವ್ಯಕ್ತಮಾಯುಕ್ಷಯೋ ಮಮ, ನಾನು ಸಾಯಬಾರದು. ಯದಿ ಕಿಂಚಿನ್ ಮಯಾ ಜ್ಞಾನಾತ್ ಪುರಸ್ತಾದ್ ವಿಪ್ರಿಯಂ ಕೃತಂ ನ ತನ್ಮನಸಿ ಕರ್ತವ್ಯಂ ಕ್ಷಾಮಯೇ ತ್ವಾಂ ಪ್ರಸೀದ ಮೇ. ಆಗ ನೀನು ಇಷ್ಟು ಉಪಕಾರಿ ಅಂತ ಗೊತ್ತಿರಲಿಲ್ಲ. ಈ ಹಿಂದೆ ಏನೋ ಅವಿವೇಕಿಯಾಗಿ ಶತ್ರು ಹಾಗೆ ಕಟ್ಕೊಂಡಿದ್ದೆ. ದಯವಿಟ್ಟು ಮನಸ್ಸಿನ ಬೇಡ್ಕೊಳ್ತೇನೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡ. ತಮೇವಂ ವಾದಿನಂ ಪ್ರಾಜ್ಞಂ ಶಾಸ್ತ್ರವಿದ್ ಸತ್ತಮಃ. ಆಗ ಮೂಷಿಕ ಹೇಳಿತಂತೆ, ಶ್ರುತಂ ಮೇ ತವ ಮಾರ್ಜಾರ ಸ್ವಮರ್ಥಂ ಪ್ರತಿಗೃಹತಃ ಯನ್ಮಿತ್ರಂ ಭೀತವತ್ ಸಾಧ್ಯಂ ಯಸ್ಮಿನ್ ಮಿತ್ರೇ ಭಯಂ ಹಿತಂ. ನಿನ್ನ ಕೆಲಸ ಆಗಲಿಕ್ಕಾಗಿ ಈ ರೀತಿ ಹೇಳ್ತಾ ಇದ್ದಿ. ಕೆಲವೊಬ್ಬ ಮಿತ್ರರು ಸಂಕಟದಲ್ಲೇ ಇರಬೇಕಾಗತ್ತೆ, ಆಗ ನೀವು ನಮಗೆ ಅನುಕೂಲ ಮಾಡ್ತಾ ಇರ್ತೀರ. ಆರಕ್ಷಿತಂ ತತಃ ಕಾರ್ಯಂ ಪಾಣಿಸ್ಸರ್ಪ ಮುಖಾದಿವಾ ಕೃತ್ವಾ ಬಲವತಾ ಸಂಧಿಂ ಆತ್ಮಾನಂ ಯೋ ನ ರಕ್ಷತಿ. ಬಲಿಷ್ಠರೊಡನೆ ಸಂಧಾನ ಮಾಡ್ಕೊಂಡ್ಮೇಲೆ ತನ್ನ ರಕ್ಷಣೆಯ ಬಗ್ಗೆ ತೀವ್ರವಾದ ಎಚ್ಚರ ಇರಬೇಕೊಬ್ಬನಿಗೆ. ಸೆಲ್ಫ್ ಪ್ರೊಟೆಕ್ಷನ್ ಇಲ್ಲದೇನೆ ಬಲಿಷ್ಠರೊಡನೆ ಸಂಧಾನ ಮಾಡ್ಕೊಳ್ಬಾರದು, ಶತ್ರುಗಳೊಡನೆ ಸಂಧಾನ ಮಾಡ್ಕೊಳ್ಬಾರದು. ನ ಕಶ್ಚಿತ್ ಕಸ್ಯಚಿನ್ ಮಿತ್ರಂ ನ ಕಶ್ಚಿತ್ ಕಸ್ಯಚಿದ್ರಿಪು ಅರ್ಥತಸ್ತು ನಿಬದ್ಧಂತೆ ಮಿತ್ರಾಣಿ ರಿಪವಸ್ತಥಾ. ಯಾರಿಗ್ಯಾರೋ ಮಿತ್ರ, ಯಾರಿಗ್ಯಾರೋ ಶತ್ರು. ಒಂದು ಪ್ರಯೋಜನ ಆಗಲಿಲ್ಲ ಅಂದರೆ ಶತ್ರು, ಆ ಪ್ರಯೋಜನ ಇಬ್ಬರಿಗೂ ಒಟ್ಟಿಗೆ ಆಗತ್ತೆ, ಇಬ್ಬರು ಒಟ್ಟಿಗೆ ಇರಬೇಕು ಅಂದರೆ ಮಿತ್ರರು. ಅರ್ಥೈರರ್ಥ ನಿಬದ್ಧಂತೆ ಗಜೈರಿವ ಮಹಾಗಜಾ ನ ಚ ಕಶ್ಚಿತ್ ಕೃತೆ ಕಾರ್ಯೇ ಕರ್ತಾರಂ ಸಮವೇಕ್ಷತೆ. ಪ್ರಯೋಜನ ಅನ್ನೋದು ಪ್ರಯೋಜನದ ಜೊತೆಗಿರುತ್ತೆ. ಆನೆಗಳಿಂದ ಆನೆಗಳು ನಾಶ ಆಗುವ ಹಾಗೆ. ಆದ್ದರಿಂದಾಗಿ ಕೆಲವೊಂದು ಕೆಲಸ ಬಾಕಿ ಉಳಿಸಿರಬೇಕು. ಚಿನ್ನಂ ತು ತಂತು ಬಾಹುಲ್ಯಂ ತಂತುರೇಕೋ ವಚೇಚಿತಃ ಛೇತ್ಸ್ಯಾಮ್ಯಹಂ ತಮಪ್ಯಾಚು ನಿರ್ವೃತೋ ಭವರೋ ಮಚ. ಯಾಕೋ ಟೆನ್ಷನ್ ಮಾಡ್ಕೋಬೇಡ, ನಿನ್ನ ಬಿಡಿಸ್ತೀನಲ್ಲ.
ತಯೋ ಸಂವದತೋರೇವಂ ದ್ವಯೋರಾಪನ್ನಯೋಸ್ತದ ಕ್ಷಯಂ ಜಗಾಮತಾ ರಾತ್ರಿ ರೋಮಚಂ ಚಾಗಮದ್ಭಯಂ. ಹೀಗೆ ಇರುಳ ಅಳಿಯಿತು, ಬೆಳಗಾಯಿತು. ಬೆಳಗ್ಗೆ ಬಂದ ಅವನು. ವಿಕಟಃ ಕೃಷ್ಣ ಪಿಂಗಲಃ, ಕಪ್ಪಗಿನವ, ಬೂದು ಬಣ್ಣದ ಹಲ್ಲಿನವ. ಸ್ಥೂಲ ಸ್ಫಿಗ್ವಿನತೋ ರೂಕ್ಷಃ ಸ್ವಯೂಥ ಪರಿವಾರಿತಃ, ದಪ್ಪವಾದ ಭಾಗಗಳು, ಎಲ್ಲೆಲ್ಲೋ ಬಾಗಿದ್ದಾನೆ. ವರಟ ಶ್ವಯೂಥ ಪರಿವಾರಿತಃ, ನಾಯಿಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಶಂಖುಕರ್ಣಃ, ನಿಟಾರನೆ ಎದ್ದಿರುವ ಗೂಟದಂತಹ ಕಿವಿಯವ, ದೊಡ್ಡ ಬಾಯಿ. ಖನಿತ್ರಿ, ಗುದ್ದಲಿ ಹಿಡ್ಕೊಂಡಿದ್ದಾನೆ. ಘೋರದರಚನಃ, ಪರಿಘೋ ನಾಮ ಚಂಡಾಲಃ, ಪರಿಘ ಅಂತ ಅವನು ಬಂದ. ತಂ ದೃಷ್ಟ್ವಾ ಯಮದೂತಾಭಂ ಮಾರ್ಜಾರಸ್ತ್ರಸ್ತಚೇತನಃ, ಅದನ್ನು ನೋಡಿ ಗಡಗಡ ನಡುಗಿತಂತೆ. ಫಲಿತನಿಗೆ ಹೇಳಿತು, ತಥೈವ ಚ ಸುಸಂತ್ರಸ್ತೌ ತಂ ದೃಷ್ಟ್ವಾ ಘೋರದರ್ಶನಂ ಕ್ಷಣೇನ ನಕುಲೋ ಲೂಕೌ ನೈರಾಶ್ಚಮುಪಜಗ್ಮತು. ಇವರಿಬ್ರು ಬಿಡಿಸ್ಕೊಂಡು ಹೋಗಬೇಕಾದ್ರೆ ಹೊಡೆಯೋಣ ಅಂತ ಹೇಳಿ ಅವರಿಬ್ರು ಕಾಯ್ದುಕೊಂಡೇ ಇದ್ರು. ಇನ್ನು ಅದಕ್ಕೆ ಬಿಲಕ್ಕೂ ಹೋಗಲಿಲ್ಲ ಇದು. ಇಲ್ಲಾಂದರೆ ಅದನ್ನು ಬಿಟ್ಟಿದ್ದು ಹೋಗ್ಬೋದಿತ್ತಲ್ಲ. ಇಲ್ಲಿ ಅವರು ಕೂಡ ಎಲ್ಲೋ ಹೋದ್ರು, ಇವು ನಮ್ಮನ್ನು ಬಿಡಲ್ಲ ಅಂತ. ಬಲಿನೌಮತಿಮಂತೌ ಚ ಸಂಘಾತಂ ಚಾಪ್ಯುಪಾಗತೌ. ಈ ರೀತಿ ಕಾರ್ಯಾರ್ಥಿ ಕೃತಸಂಧಿ, ಕಾರ್ಯಕ್ಕಾಗಿ ಸಂಧಾನ ಮಾಡಿಕೊಂಡ ಇಲಿಬೆಕ್ಕುಗಳು ಉಲೂಕ ನಕುಳವು, ಅವರಿಬ್ಬರನ್ನು ನೋಡಿ ಗೂಬೆ ಮತ್ತು ಮುಂಗುಸಿಗಳು ಎಲ್ಲೋ ಹೋಯಿತು. ಅಷ್ಟು ಹೊತ್ತಿಗೆ ಮಾರ್ಜಾರಶ್ಚ ಮೂಷಿಕಃ, ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ, ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬಿಡಿಸ್ಕೊಳ್ಬಹುದು. ಆ ರೀತಿ ಎಲ್ಲ ಕಡಿದಿಟ್ಟು ಓಡಿತು. ಸತಸ್ಮಾತ್ ಸಂಭ್ರಮಾನ್ ಮುಕ್ತೋ ಘೋರೇಣ ಶತ್ರುಣ ಬಿಲಂ ವಿವೇಕ ಫಲಿತಃ ಶಾಖಾಂ ಲೇಭೇತ ಲೋಮತಃ. ಇದು ಬಿಲಕ್ಕೆ ಹೋಯಿತು ಇಲಿ, ಬೆಕ್ಕೊಂಬೆಗ್ ಜಿಗಿತು. ಉನ್ಮಾಥಮಪ್ಯುಪಾದಾಯ ಚಂಡಾಲೋ ವೀಕ್ಷತರ್ವಚಃ ವಿಹೀನಾಚಕ್ಷಣೇನೈವ ತಸ್ಮಾದ್ದೇಚಾದಪಾಕ್ರಮತ್. ಈತ ಟ್ರ್ಯಾಪಲ್ಲೂ ಸಿಕ್ಬಿದ್ದಿಲ್ಲ, ಬಲೆ ಹರಿದು ಹೋಯಿತು. ಇದು ಮೇಲ್ಗಡೆ ಓಡಿತು, ಇದು ಕೆಳಗಡೆ ಹೋಯಿತು. ಜಗಾಮಶ್ಚ ಸ್ವಭವನಂ ಚಂಡಾಲೋ ಭರತರಜಭಾ. ಹೀಗೆ ಅವನು ನಿರಾಶನಾಗಿ ಅಲ್ಲಿಗೆ ಹೊರಟ. ಈ ರೀತಿ ಇದ್ದ ಮೇಲೆ ರೋಮಶ ಬೆಕ್ಕು ಫಲಿತಮಬ್ರವೀತ್, ಇಲಿಯನ್ನು ಕುರಿತು ಹೇಳಿತಂತೆ. ಅದನ್ನು ಏನು ಹೇಳಿತು, ಈ ಕಥೆ ಇಲ್ಲಿಗೆ ಮುಗಿಯಲ್ಲ, ಮತ್ತೆ ಮುಂದುವರಿಯುತ್ತೆ. ಬೇಕಾಷ್ಟು ವಾದ ಪ್ರತಿವಾದಗಳಾಗ್ತವೆ ಇವೆರಡರ ನಡುವೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.